ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮರಲ್ ಸ್ಟೋರೀಸ್. ಟ್ರೈನು ತನ್ನ ಪಾಟಿಗೆ ತಾನು ಜೋರಾಗಿ ಹೋಗ್ತಾ ಇತ್ತು. ಆದರೆ ಅನಿತಾಗೆ ಯಾವುದರ ಮೇಲೂ ಗಮನ ಇರಲಿಲ್ಲ. ಆಗಲೇ ಪಕ್ಕದಲ್ಲಿದ್ದ ಒಬ್ಬ ವಯಸ್ಸಾದ ಮಹಿಳೆ ಕೇಳ್ತಾರೆ, ಮಗಳೇ, ಏನಾಯ್ತು ನಿಂಗೆ? ಯಾಕೆ ಅಷ್ಟೊಂದು ಚಿಂತೆ ಮಾಡ್ತಾ ಇದೀಯಾ? ಇಷ್ಟಕ್ಕೂ ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ಆಕೆಯ ಮಾತಿಗೆ ಅನಿತಾ ವಾಸ್ತವಕ್ಕೆ ಬಂದಿದ್ಲು. ಅನಿತಾ ಮುಗುಳ್ನಗುತ್ತಾ, ಆಂಟಿ, ನಾನು ನನ್ನ ತವರಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಈ ಮಾತು ಕೇಳಿ ಆ ವಯಸ್ಸಾದ ಮಹಿಳೆ ನಗುತ್ತಾ ಹೇಳ್ತಾರೆ, ಇದು ತುಂಬಾ ಸಂತೋಷದ ವಿಷಯ ಅಲ್ವಾ? ತವರಿಗೆ ಹೋಗುವ ಹೆಣ್ಣು ಮಕ್ಕಳ ಸಂತೋಷ ಅದು ಬೇರೆ ಲೆವೆಲ್ ಅಲ್ಲೇ ಇರುತ್ತೆ. ಆದ್ರೆ ನಿನ್ನ ಮುಖ ಯಾಕೆ ಇಷ್ಟೊಂದು ಸಪ್ಪಗಿದೆ? ಅನಿತಾ ಏನು ಉತ್ತರ ಕೊಡ್ಲಿಲ್ಲ. ಅವಳು ಏನು ಅಂತ ತಾನೇ ಹೇಳ್ಬೇಕು. ಅವಳು ತನ್ನ ತವರಿಗೆ ಯಾವುದೇ ಸಂತೋಷದ ವಿಷಯವನ್ನು ಹಂಚಿಕೊಳ್ಳಲು ಹೋಗ್ತಾ ಇರ್ಲಿಲ್ಲ. ಅವಳು ತನ್ನ ದುಃಖವನ್ನು ಅವರ ಮುಂದೆ ಹೇಳಿಕೊಳ್ಳಲು ಹೋಗ್ತಾ ಇದ್ಲು. ಹೆಣ್ಣು ಮಕ್ಕಳು ಯಾವ ತವರು ಮನೆಯನ್ನು ನಮ್ಮ ಬಲ ಅಂತ ಅಂದುಕೊಂಡಿರುತ್ತಾರೋ ಅಲ್ಲಿಗೆ ಹೋಗಲು ಅನಿತಾ 100 ಬಾರಿ ಯೋಚನೆ ಮಾಡಿದ್ಲು. ಅನಿತಾಳ ತಮ್ಮ ರಾಜೇಶ್ನ ಮದುವೆ ಅಂಜಲಿಯ ಜೊತೆ ನಡೆದಾಗಿನಿಂದ ಅವನು ತನ್ನ ಪರಿವಾರ ಮತ್ತು ಕೆಲಸದ ಮೇಲೆ ಎಷ್ಟೊಂದು ವ್ಯಸ್ತನಾಗಿ ಬಿಟ್ಟ ಅಂದ್ರೆ, ಮದುವೆಯಾದಾಗಿನಿಂದ ಅವನು ತನ್ನ ಸ್ವಂತ ಅಕ್ಕನಿಗೆ ಒಂದೇ ಒಂದು ಫೋನು ಕೂಡ ಮಾಡ್ತಾ ಇರ್ಲಿಲ್ಲ. ಅನಿತಾ ಯಾವಾಗ ಫೋನ್ ಮಾಡಿದರೂ ಅವನು ಕೇವಲ 1-2 ನಿಮಿಷದಲ್ಲೇ ಫೋನನ್ನು ಕಟ್ ಮಾಡಿ ಬಿಡುತ್ತಿದ್ದ. ಅಂಜಲಿ ಕೂಡ ಅನಿತಾಳ ಜೊತೆ ಅಷ್ಟಾಗಿ ಮಾತನಾಡ್ತಾ ಇರ್ಲಿಲ್ಲ. ಅನಿತಾ ಅಂದುಕೊಳ್ತಾ ಇದ್ಲು, ಬಹುಶಃ ಅತ್ತಿಗೆಗೆ ಮನೆಯ ಕೆಲಸ ಜಾಸ್ತಿ ಇರಬೇಕು, ಆದ್ದರಿಂದಲೇ ಆಕೆ ನನ್ನ ಜೊತೆ ಹೆಚ್ಚಾಗಿ ಮಾತನಾಡ್ತಾ ಇಲ್ಲ ಅಂತ. ಆದ್ರೆ ಈ ದಿನ ಅವಳ ತಲೆಯಲ್ಲಿ ಪದೇ ಪದೇ ಕೆಟ್ಟ ವಿಚಾರಗಳೇ ಬರ್ತಾ ಇದ್ವು. ಇಷ್ಟಕ್ಕೂ ನನ್ನ ತಮ್ಮ ರಮೇಶ್ ನನಗೆ ಸಹಾಯವನ್ನು ಮಾಡ್ತಾನ? ಒಂದು ವೇಳೆ ಅವನೇನಾದರೂ ಇಲ್ಲ ಅಂತ ಹೇಳಿದ್ರೆ ಆಗ ನಾನು ಏನ್ ಮಾಡ್ಬೇಕು? ಆದರೆ ಅನಿತಾ ನನಗೆ ತಾನೇ ಸಮಾಧಾನ ಮಾಡಿಕೊಳ್ತಾಳೆ, ಇಲ್ಲ ಇಲ್ಲ, ನನ್ನ ತಮ್ಮ ನನ್ನ ಜೊತೆ ಆ ರೀತಿ ಮಾಡಲು ಸಾಧ್ಯವಿಲ್ಲ. ನಾನು ಅವನಿಗಾಗಿ ಏನು ತಾನೇ ಮಾಡಿಲ್ಲ. ಅಮ್ಮ ಹೋದ ನಂತರ ನಾನೇ ಅವನನ್ನು ತಾಯಿಯ ಪ್ರೀತಿ ಕೊಟ್ಟು ಸಾಕಿ ಬೆಳೆಸಿದೆ. ನನಗೆ ಅವನ ಮೇಲೆ ಪೂರ್ತಿ ವಿಶ್ವಾಸವಿದೆ. ಅವನು ನನ್ನನ್ನು ಬರಿ ಕೈಯಲ್ಲಿ ಕಳುಹಿಸುವುದಿಲ್ಲ. ದಾರಿಯುದ್ದಕ್ಕೂ ಇದೇ ಯೋಚಿಸುತ್ತಾ ಯಾವಾಗ ಸ್ಟೇಷನ್ ಬಂದೋ ಅವಳಿಗೆ ಗೊತ್ತಾಗ್ಲೇ ಇಲ್ಲ. ದಾರಿಯುದ್ದಕ್ಕೂ ಅನಿತಾ ಯೋಚಿಸ್ತಾ ಇದ್ಲು. ಇಷ್ಟಕ್ಕೂ ರಮೇಶ್ ಜೊತೆ ನಾನು ಏನು ಹೇಳಬೇಕು? ಈ ವಿಷಯವನ್ನು ನಾನು ಹೇಗೆ ಶುರು ಮಾಡಬೇಕು? ಅಲ್ಲಿಗೆ ಹೋದ ತಕ್ಷಣ ನೇರವಾಗಿ ದುಡ್ಡಿನ ವಿಷಯ ಮಾತನಾಡುವುದು ಸರಿಯಾ? ಇದೆಲ್ಲವೂ ಯೋಚಿಸಿ ಒಳಗೊಳಗೆ ಅವಳಿಗೆ ತುಂಬಾ ನಾಚಿಕೆ ಕೂಡ ಆಗ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಆಟೋ ಒಂದು ದೊಡ್ಡ ಮನೆಯ ಮುಂದೆ ಹೋಗಿ ನಿಂತಿತ್ತು. ಆ ಮನೆಯನ್ನು ನೋಡಿ ಅನಿತಾಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಯಾಕೆಂದ್ರೆ ಇದು ಅವಳ ತಂದೆ ತಾಯಿಯ ಮನೆ. ಅದನ್ನು ಈಗ ಅವರ ತಮ್ಮ ಹೊಡೆದು ಹಾಕಿ ಹೊಸ ಮನೆಯನ್ನು ಕಟ್ಟಿಕೊಂಡಿದ್ದ. ರಿಕ್ಷಾದವರಿಗೆ ದುಡ್ಡು ಕೊಟ್ಟು ಒಳಗೆ ಹೋಗ್ಬೇಕಾದ್ರೆ ಸೆಕ್ಯೂರಿಟಿ ಗಾರ್ಡ್ ಅವಳನ್ನು ಗೇಟಿನ ಬಳಿಯೇ ನಿಲ್ಲಿಸಿ ಬಿಡ್ತಾರೆ. ಮೇಡಮ್, ಇಷ್ಟಕ್ಕೂ ನೀವು ಯಾರು? ನಿಮಗೆ ಯಾರನ್ನು ಭೇಟಿ ಆಗ್ಬೇಕಾಗಿತ್ತು ಅಂತ ಕೇಳ್ತಾರೆ. ಅನಿತಾ ಸಂಕೋಚದಿಂದಲೇ, ನಾನು ರಮೇಶ್ ಅವರ ಅಕ್ಕ ಅನಿತಾ. ಈ ಮಾತು ಕೇಳಿದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಅವಳನ್ನು ಮೇಲಿನಿಂದ ಕೆಳಗಿನವರೆಗೂ ವಿಚಿತ್ರವಾಗಿ ನೋಡ್ತಾ ಇದ್ದ. ಬಹುಶಃ ಅವನಿಗೆ ನಂಬಿಕೆ ಬರಲಿಲ್ಲ ಅನ್ಸುತ್ತೆ. ಇಷ್ಟೊಂದು ದೊಡ್ಡ ಐಷಾರಾಮಿ ಮನೆಯ ಮಾಲೀಕರ ಅಕ್ಕ ಈ ರೀತಿ ಸಿಂಪಲ್ ಆಗಿ ಇರಬಹುದು ಅಂತ. ಅವನು ಫೋನಿನಲ್ಲಿ ಮಾತನಾಡಿ ನಂತರ ಗೇಟ್ ಅನ್ನು ಓಪನ್ ಮಾಡ್ತಾನೆ. ಬಾಗಿಲು ತಟ್ಟಿದಾಗ ಸ್ವಲ್ಪ ಸಮಯದ ನಂತರ ಅಂಜಲಿ ಬಂದು ಬಾಗಿಲು ಓಪನ್ ಮಾಡ್ತಾಳೆ. ಅನಿತಾಳನ್ನು ಅಲ್ಲಿ ನೋಡಿ ಅಂಜಲಿಯ ಮುಖದಲ್ಲಿ ಯಾವುದೇ ಸಂತೋಷವಿರ್ಲಿಲ್ಲ. ಅಕ್ಕ, ನೀವು ಇಲ್ಲಿ? ನೀವು ಒಂದೇ ಒಂದು ಮಾತು ಕೂಡ ಹೇಳಿಲ್ವಲ್ಲ ಬರ್ತಾ ಇದ್ದೀವಿ ಅಂತ? ಹೌದು ಅತ್ತಿಗೆ, ನನಗೆ ಸ್ವಲ್ಪ ಅರ್ಜೆಂಟ್ ಆಗಿ ಬರ್ಬೇಕಾಗಿತ್ತು. ಇಷ್ಟಕ್ಕೂ ಮನೆಯಲ್ಲಿ ರಮೇಶ್ ಇದ್ದಾರಾ? ಹಾ, ಇದ್ದಾರೆ. ಈ ದಿನ ಭಾನುವಾರ ಅಲ್ವಾ, ಆದ್ದರಿಂದ ಅವರು ಲೇಟ್ ಆಗಿ ಎದ್ದೇಳ್ತಾರೆ. ನೀವು ಒಳಗೆ ಬಂದು ಕುಳಿತುಕೊಳ್ಳಿ ಅಂತ ಹೇಳ್ತಾಳೆ ಅಂಜಲಿ. ಆ ಮನೆ ಒಳಗಿನಿಂದಲೂ ತುಂಬಾ ಅದ್ದೂರಿಯಾಗಿತ್ತು. ಎಲ್ಲವೂ ಇಂಪಾರ್ಟೆಂಟ್ ಐಟಮ್ಸ್ ಗಳೇ ಇದ್ವು. ಇದನ್ನು ನೋಡಿ ಅನಿತಾಗೆ ತುಂಬಾ ಸಂತೋಷವಾಗುತ್ತೆ. ಅವಳು ಅಂದುಕೊಳ್ತಾಳೆ, ನನ್ನ ತಮ್ಮನ ಬಳಿ ದುಡ್ಡಿಗೆ ಯಾವುದೇ ಕೊರತೆ ಇಲ್ಲ ಅನ್ಸುತ್ತೆ. ಅವನು ನನಗೆ ಬೇಕಾದ ದುಡ್ಡನ್ನು ನನಗೆ ಸುಲಭವಾಗಿ ಕೊಡಬಹುದು ಅಂತ. ಅಂಜಲಿ ನೀರನ್ನು ಕೊಡುತ್ತಾ, ಅಕ್ಕ, ಇಷ್ಟಕ್ಕೂ ಎಲ್ಲ ಚೆನ್ನಾಗಿದ್ದೀರಾ ತಾನೆ? ಭಾವನವರು ಹೇಗಿದ್ದಾರೆ ಅಂತ ಕೇಳ್ತಾಳೆ. ಈ ಮಾತು ಕೇಳಿದ ತಕ್ಷಣ ಅನಿತಾಳ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವಳು ಎಷ್ಟೋ ಧೈರ್ಯ ತಂದುಕೊಂಡು ಬಿಕ್ಕಳಿಸುತ್ತಾ ಹೇಳ್ತಾಳೆ, ಅತ್ತಿಗೆ, ನಮ್ಮ ಪರಿಸ್ಥಿತಿ ಏನು ಚೆನ್ನಾಗಿಲ್ಲ. ಮನೋಜ್ ಆರೋಗ್ಯ ತುಂಬಾ ಜಾಸ್ತಿ ಕೆಟ್ಟು ಹೋಗಿದೆ. ಅವರಿಗೆ ಹೃದಯಾಘಾತವಾಗಿದೆ. ಡಾಕ್ಟರ್ ತಕ್ಷಣ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ಮಾತು ಕೇಳಿದ ತಕ್ಷಣ ಅಂಜಲಿಯ ಮುಖದ ಭಾವನೆಗಳು ಬದಲಾಗಿ ಬಿಟ್ಟಿದ್ವು. ಅಯ್ಯೋ, ಇದು ತುಂಬಾ ಕೆಟ್ಟದಾಯ್ತು. ಇಷ್ಟಕ್ಕೂ ಆಪರೇಷನ್ ಯಾವಾಗ ಮಾಡಿಸ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಅನಿತಾ ತಲೆ ಬಗ್ಗಿಸಿಕೊಂಡು ನೆಲವನ್ನೇ ನೋಡುತ್ತಾ, ಡಾಕ್ಟರ್ ಹೇಳಿದ್ದಾರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆಪರೇಷನ್ ಮಾಡಿಸಿ ಬಿಡಬೇಕು ಅಂತ. ಆದ್ರೆ ಆಪರೇಷನ್ ಮಾಡಿಸಲು ನನ್ನ ಬಳಿ ದುಡ್ಡಿಲ್ಲ. ಆಪರೇಷನ್ಗೆ ಸುಮಾರು 6 ಲಕ್ಷ ಖರ್ಚಾಗುತ್ತಂತೆ.
ಅಂತ ಹೇಳಿದಾಗ ಸ್ವಲ್ಪ ಸಮಯದ ನಂತರ ಅಂಜಲಿ ಹೇಳ್ತಾಳೆ, ಅತ್ತಿಗೆ ಇದು ತುಂಬಾ ದೊಡ್ಡ ಮೊತ್ತದ ದುಡ್ಡು. ರಮೇಶ್ನ ವ್ಯಾಪಾರ ತುಂಬಾ ನಷ್ಟದಲ್ಲಿ ಓಡ್ತಾ ಇದೆ. ಪಾಪ ನಿಮ್ಮ ತಮ್ಮ ತನ್ನ ವ್ಯಾಪಾರವನ್ನು ನೆನೆಸಿಕೊಂಡು ರಾತ್ರಿ ಹಗಲು ಅನ್ನದೆ ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಈ ಮಾತು ಕೇಳಿ ಅನಿತಾಳ ಹೃದಯದಲ್ಲಿ ಒಂದು ರೀತಿಯ ಚಿಂತೆ ಶುರುವಾಗಿ ಬಿಟ್ಟಿತ್ತು. ಅಂಜಲಿಯ ಮಾತುಗಳ ಅರ್ಥ, ಅವಳ ಮನಸ್ಸಿನ ಮಾತು ಅನಿತಾಗೆ ನೀಟಾಗಿ ಅರ್ಥವಾಗಿ ಬಿಟ್ಟಿತ್ತು. ನನಗೆ ಎಲ್ಲವೂ ಚೆನ್ನಾಗಿ ಗೊತ್ತು ಅತ್ತಿಗೆ. ಆದ್ರೆ ನನ್ನ ಬಳಿ ಈಗ ಬೇರೆ ದಾರಿ ಇಲ್ಲ. ಒಂದು ವೇಳೆ ಸಮಯಕ್ಕೆ ಸರಿಯಾಗಿ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಮನೋಜನನ್ನು ಕಾಪಾಡಿಕೊಳ್ಳುವುದು ತುಂಬಾ ಕಷ್ಟವಾಗಿ ಬಿಡುತ್ತೆ. ಇನ್ನು ನನ್ನ ಸಣ್ಣ ಮಕ್ಕಳು, ಅವರು ಅನಾಥರಾಗಿ ಬಿಡ್ತಾರೆ. ನಾನು ಇಲ್ಲಿ ಕೇವಲ ದುಡ್ಡನ್ನು ಸಾಲವಾಗಿ ಕೇಳಲು ಮಾತ್ರ ಬಂದಿದ್ದೇನೆ. ನಾನು ಹೇಗೋ ಕಷ್ಟಪಟ್ಟು ನಿಮ್ಮ ಸಾಲವನ್ನು ಖಂಡಿತ ತೀರಿಸಿ ಬಿಡ್ತೀನಿ. ನೀವು ದಯವಿಟ್ಟು ರಮೇಶ್ ಜೊತೆ ಈ ವಿಷಯವನ್ನು ಸ್ವಲ್ಪ ಮಾತನಾಡಿ ಅಂತ ಹೇಳ್ತಾಳೆ. ಆಗಲೇ ರಮೇಶ್ ಮೆಟ್ಟಿಲು ಇಳಿಯುತ್ತಾ ಕೆಳಗೆ ಬರ್ತಾನೆ. ಅಂಜಲಿ, ಯಾರು ಬಂದಿದ್ದಾರೆ ಅಂತ ಕೇಳುತ್ತಾ ತನ್ನ ತಮ್ಮನನ್ನು ನೋಡಿದ ತಕ್ಷಣ ಅನಿತಾಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು. ಅವಳು ತಕ್ಷಣ ಎದ್ದು ತನ್ನ ತಮ್ಮನ ಬಳಿ ಓಡಿ ಹೋಗ್ತಾಳೆ. ತನ್ನ ಅಕ್ಕನನ್ನು ಅಲ್ಲಿ ನೋಡಿ ರಮೇಶ್ ಕೂಡ ಶಾಕ್ ಆಗಿಬಿಟ್ಟಿದ್ದ. ಅಕ್ಕ, ನೀನು ಇಲ್ಲಿ, ಎಲ್ಲ ಸರಿ ಇದೆ ತಾನೆ ಅಂತ ಕೇಳ್ತಾನೆ. ಅನಿತಾ ತನ್ನ ತಮ್ಮನ ಕೈಯನ್ನು ಹಿಡಿದುಕೊಂಡು ಹೇಳ್ತಾಳೆ, ರಮೇಶ್, ನನಗೆ ನಿನ್ನ ಸಹಾಯ ಬೇಕು. ನಿನ್ನ ಭಾವ ಈ ಸಮಯದಲ್ಲಿ ಆಸ್ಪತ್ರೆಯ ಬೆಡ್ ಮೇಲೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಅವರ ಆಪರೇಷನ್ಗಾಗಿ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ. ನೀನೇನಾದರೂ ಈ ಸಮಯದಲ್ಲಿ ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೆ ನನ್ನ ಪೂರ್ತಿ ಜೀವನ ಹಾಳಾಗ್ಬಿಡುತ್ತೆ ಅಂತ ಕೇಳಿಕೊಳ್ತಾ ಇದ್ಲು. ರಮೇಶ್ ತನ್ನ ಕೈಯನ್ನು ಬಿಡಿಸಿಕೊಂಡು ತನ್ನ ಹೆಂಡತಿಯನ್ನೇ ನೋಡ್ತಾ ಇದ್ದ. ಅಂಜಲಿ ಕಣ್ಣುಗಳಿಂದಲೇ ಗಂಡನಿಗೆ ಏನೋ ಸನ್ನೆ ಮಾಡ್ತಾ ಇದ್ಲು. ಈಗ ಅವರು ಏನ್ ಮಾಡ್ಬೇಕು ಅಂತ. ರಮೇಶ್ ಸೋಫಾದ ಮೇಲೆ ಕುಳಿತುಕೊಂಡು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೇಳ್ತಾನೆ, ಅಕ್ಕ, ಭಾವನ ಪರಿಸ್ಥಿತಿಯನ್ನು ಕೇಳಿ ನನಗೂ ಕೂಡ ತುಂಬಾ ದುಃಖವಾಯಿತು. ಆದ್ರೆ ನಿಮಗೆ ಚೆನ್ನಾಗಿ ಗೊತ್ತು, ನಾನು ಇನ್ನು ಈಗ ತಾನೇ ಈ ಮನೆಯನ್ನು ಕಟ್ಟಿಸಿಕೊಂಡಿದ್ದೀನಿ. ವ್ಯಾಪಾರದಲ್ಲಿ ನನ್ನ ದುಡ್ಡು ಕೂಡ ಸಿಕ್ಕಿ ಹಾಕಿಕೊಂಡಿದೆ. ನನ್ನ ಬಳಿ ಈಗ ಸದ್ಯಕ್ಕೆ ಕ್ಯಾಶ್ ಇಲ್ಲ. ಈ ಮಾತು ಕೇಳಿ ಅನಿತಾ ಶಾಕ್ ಆಗಿಬಿಟ್ಲು. ಅವಳಿಗೆ ತನ್ನ ಕಿವಿಗಳ ಮೇಲೆ ನಂಬಿಕೆನೆ ಬರಲಿಲ್ಲ. ರಮೇಶ್, ನಾನು ಇಲ್ಲಿ ನಿನ್ನ ಬಳಿ ಭಿಕ್ಷೆ ಬೇಡಲು ಬಂದಿಲ್ಲ. ಈ ಮನೆ, ಈ ಪ್ರಾಪರ್ಟಿಯಲ್ಲಿ ನನಗೂ ಕೂಡ ಅರ್ಧ ಭಾಗವಿದೆ. ಆದ್ರೆ ನಾನು ನನ್ನ ಆಸ್ತಿಯನ್ನು, ನನ್ನ ಅಧಿಕಾರವನ್ನು ನಿನ್ನ ಹೆಸರಿಗೆ ಬರೆದು ಕೊಟ್ಟುಬಿಟ್ಟೆ. ಆ ಸಮಯದಲ್ಲಿ ಕೂಡ ಇದರ ಬೆಲೆ ಕೋಟ್ಯಾಂತರ ರೂಪಾಯಿ ಇತ್ತು. ಈ ದಿನ ನನಗೆ ಕೇವಲ ನಿನ್ನಿಂದ 6 ಲಕ್ಷ ಮಾತ್ರ ಬೇಕು, ಅದು ಕೂಡ ಸಾಲವಾಗಿ. ನೀನು ನಿನ್ನ ಸ್ವಂತ ಅಕ್ಕನಿಗಾಗಿ ಇಷ್ಟು ಕೂಡ ಮಾಡಲಾಗೋದಿಲ್ವಾ ಅಂತ ಕೇಳ್ತಾ ಇದ್ಲು. ಈ ಮಾತುಗಳನ್ನು ಕೇಳಿದ ತಕ್ಷಣ ರಮೇಶ್ನ ಮುಖ ಸಪ್ಪಗಾಗಿ ಬಿಟ್ಟಿತ್ತು. ಅವನು ತಕ್ಷಣ ಹೇಳ್ತಾನೆ, ಅಕ್ಕ, ಕಳೆದು ಹೋದ ವಿಷಯಗಳನ್ನು ಮಾತನಾಡುವ ಅವಶ್ಯಕತೆ ಇಲ್ಲ. ಪ್ರಾಪರ್ಟಿಯ ವಿಷಯ 10 ವರ್ಷದ ಹಳೆಯದ್ದು. ನಿಮ್ಮ ಇಷ್ಟದ ಪ್ರಕಾರ ನೀವು ಪೇಪರ್ಗಳ ಮೇಲೆ ಸೈನ್ ಅನ್ನು ಮಾಡಿದ್ದೀರಾ. ನಾನು ನಿಮ್ಮನ್ನೇನು ಬಲವಂತ ಮಾಡ್ಲಿಲ್ವಲ್ಲ. ಇನ್ನು ಭಾಗದ ಮಾತು ಮಾತನಾಡಿದ್ರೆ, ನಿಮ್ಮ ಮದುವೆಯ ಸಮಯದಲ್ಲಿ ಅಪ್ಪ ನಿಮಗೆ ಒಂದು ಬಂಗಾರವನ್ನು ಸಹ ಕೊಟ್ಟಿದ್ರು. ಅದೆಲ್ಲವನ್ನು ಭಾಗದಲ್ಲಿ ಲೆಕ್ಕ ಹಾಕ್ಬೇಕಲ್ವಾ. ನೀವು ಈ ರೀತಿ ಸಡನ್ ಆಗಿ ಬಂದು ನನ್ನನ್ನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿದರೆ ಇದೆಲ್ಲ ಹೇಗೆ ಸಾಧ್ಯ? ತಮ್ಮನ ಬಾಯಿಂದ ಈ ರೀತಿ ಮಾತುಗಳನ್ನು ಕೇಳಿ ಅವಳಿಗೆ ಅನ್ನಿಸ್ತಾ ಇತ್ತು, ಯಾರೋ ನನ್ನ ಮುಖದ ಮೇಲೆ ಜೋರಾಗಿ ಹೊಡಿತಾ ಇದ್ದಾರೆ ಅಂತ. ಏನು, ಎಮೋಷನಲ್ ಬ್ಲಾಕ್ ಮೇಲ? ಯಾವ ತಮ್ಮನಿಗಾಗಿ ಅವಳು ತನ್ನ ಎಲ್ಲವನ್ನು ತ್ಯಾಗ ಮಾಡಿದ್ಲೋ ಅದೇ ತಮ್ಮ ಈ ದಿನ ಅವಳನ್ನು ಕೇಳ್ತಾ ಇದ್ದ, ನೀನು ನನ್ನನ್ನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಲು ಬಂದಿದ್ದೀಯಾ ಅಂತ. ಅನಿತಾ ಕಣ್ಣೀರು ಒಣಗಿ ಹೋಗಿದ್ದವು. ಅವಳ ಭ್ರಮೆ ಕೂಡ ಈಗ ಮುರಿದು ಬಿದ್ದಿತ್ತು. ಅನಿತಾಗೆ ಅರ್ಥವಾಗ್ಲಿಲ್ಲ, ಈಗ ನಾನು ಏನ್ ಮಾಡ್ಬೇಕು ಅಂತ. ರಮೇಶ್ನ ಮುಖದ ಮೇಲೆ ಎಷ್ಟೊಂದು ಅಹಂಕಾರ ಕಾಣಿಸ್ತಾ ಇತ್ತು. ಆಗಲೇ ಅಂಜಲಿ ಹೇಳ್ತಾಳೆ, ಅಕ್ಕ, ನಮ್ಮಿಂದ ಆದ್ರೆ ನಾವು ನಿಮಗೆ ಒಂದು 10,000 ಬೇಕಾಗಿದ್ರೆ ಈಗಲೇ ಕೊಟ್ಟು ಬಿಡ್ತೀವಿ. ಆದ್ರೆ ಲಕ್ಷಾಂತರ ರೂಪಾಯಿಯನ್ನು ಏರ್ಪಾಟು ಮಾಡುವುದು ಅದು ಸಾಧ್ಯವಿಲ್ಲದ ಮಾತು. ಏನು, 10,000 ಕೊಡ್ತೀರಾ? ಈ ಮಾತು ಕೇಳಿದ ತಕ್ಷಣ ಅನಿತಾಗೆ ಜೋರಾಗಿ ನಗು ಬಂದುಬಿಟ್ಟಿತು. ಅವಳು ತುಂಬಾ ದುಃಖದಿಂದ ತುಂಬಿದ ನಗು. ಇವರುಗಳು ಅವರ ಜೀವನಕ್ಕೆ ಲೆಕ್ಕ ಕಟ್ಟುತ್ತಿದ್ದರು. ಅನಿತಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ದೀರ್ಘವಾದ ಉಸಿರು ತೆಗೆದುಕೊಂಡಿದ್ಲು. ಇಷ್ಟೊತ್ತು ಕಣ್ಣೀರಿನಿಂದ ದುಃಖ ಪಡುತ್ತಿದ್ದ ಅನಿತಾಳ ಮುಖದಲ್ಲಿ ಈಗ ಎಷ್ಟೊಂದು ಆತ್ಮವಿಶ್ವಾಸ ಬಂದುಬಿಟ್ಟಿತ್ತು. ಅವಳು ತನ್ನ ತಮ್ಮನ ಕಣ್ಣುಗಳಲ್ಲೇ ನೇರವಾಗಿ ನೋಡುತ್ತಾ, ಆಯ್ತು, ನನಗೆ ಈಗ ಚೆನ್ನಾಗಿ ಅರ್ಥವಾಯಿತು. ತಪ್ಪು ನಿನ್ನದಲ್ಲ, ತಪ್ಪು ನನ್ನದು. ಯಾಕೆಂದ್ರೆ ನಾನೇ ಅಂದುಕೊಂಡಿದ್ದೆ ಅಣ್ಣ ತಮ್ಮಂದಿರ ಮನೆ ಕೂಡ ಅಕ್ಕ ತಂಗಿಯರ ಮನೆಯಾಗುತ್ತೆ ಅಂತ. ಆದ್ರೆ ಈ ದಿನ ನೀನು ನನಗೆ ಚೆನ್ನಾಗಿ ಬುದ್ಧಿ ಹೇಳ್ಕೊಟ್ಟು ಬಿಟ್ಟಿದ್ಯಾ. ಒಂದು ಹೆಣ್ಣಿಗೆ ಯಾವುದೇ ಮನೆ ಕೂಡ ಇರೋದಿಲ್ಲ ಅಂತ. ಅವಳು ತನ್ನ ಮನೆಯನ್ನು ತನ್ನ ಕೈಯಾರೆ ತಾನೇ ಮಾಡಿಕೊಳ್ಳಬೇಕಾಗುತ್ತೆ. ಈ ಮಾತು ಹೇಳುತ್ತಾ ಅನಿತಾ ತನ್ನ ಪರ್ಸನ್ನು ತೆಗೆದುಕೊಳ್ತಾಳೆ. ಅವಳಿಗೆ ಅಲ್ಲಿ ಒಂದೇ ಒಂದು ನಿಮಿಷ ಕೂಡ ನಿಂತುಕೊಳ್ಳಲು ಮನಸ್ಸಾಗಲಿಲ್ಲ.
ಅನಿತಾ ತಕ್ಷಣ ಮನೆಯಿಂದ ಹೊರಗೆ ಬಂದು ಬಿಡ್ತಾಳೆ. ಅವಳ ಹಿಂದೆ ಆ ಬಾಗಿಲು ಮುಚ್ಚಿದ ಜೋರಾದ ಶಬ್ದ ಕೇಳಿ ಅವಳಿಗೆ ಅನ್ನಿಸ್ತಾ ಇತ್ತು, ನನ್ನ ಮತ್ತು ನನ್ನ ತವರಿನ ಮಧ್ಯೆ ಈಗ ದೊಡ್ಡ ಗೋಡೆ ಬಂದು ಬಿಟ್ಟಿದೆ ಅಂತ. ಅನಿತಾ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಅವಳ ತಲೆಯಲ್ಲಿ ರಮೇಶ್ನ ಮಾತುಗಳೇ ಓಡ್ತಾ ಇದ್ವು. ನೀನು ನನ್ನನ್ನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಲು ಬಂದಿದ್ದೀಯಾ? ಯಾವ ತಮ್ಮನಿಗಾಗಿ ಅವಳು ತನ್ನ ಸಂತೋಷವನ್ನು ತ್ಯಾಗ ಮಾಡಿದ್ಲು. ಈ ದಿನ ಅದೇ ಅಕ್ಕ ಅವನಿಗೆ ಭಿಕ್ಷುಕಳ ರೀತಿ ಕಾಣಿಸ್ತಾ ಇದ್ಲು. ಅನಿತಾಗೆ ತನ್ನ ಮೇಲೆ ತನಗೆ ತುಂಬಾ ಕೋಪ ಬರ್ತಾ ಇತ್ತು. ಅವರ ತಮ್ಮ ಇಷ್ಟೊಂದು ಬದಲಾಗ್ಬಿಟ್ಟಿದ್ದಾನೆ ಅಂತ ಅವಳಿಗೆ ಕೋಪ ಬರ್ತಾ ಇರ್ಲಿಲ್ಲ. ಇಷ್ಟಕ್ಕೂ ನಾನು ಅವನ ಮೇಲೆ ಯಾಕೆ ನಂಬಿಕೆ ಇಟ್ಟುಕೊಂಡು ಇಷ್ಟೊಂದು ದೂರ ಬಂದೆ ಅಂತ ಅವಳು ದುಃಖ ಪಡ್ತಾ ಇದ್ಲು. ನಡೆದುಕೊಂಡು ಹೋಗುತ್ತಾ ಅನಿತಾ ಈಗ ಒಂದು ಪಾರ್ಕಿನ ಬಳಿ ಹೋಗ್ತಾಳೆ. ಏನು ಮಾಡಬೇಕೋ ಅರ್ಥವಾಗದೆ ಅಲ್ಲೇ ಒಂದು ಬೆಂಚಿನ ಮೇಲೆ ಹಾಗೆಯೇ ಸೈಲೆಂಟ್ ಆಗಿ ಕುಳಿತು ಬಿಟ್ಟಿದ್ಲು. ಈಗ ಅವಳು ತನ್ನ ಮೊಬೈಲ್ ಅನ್ನು ತೆಗೆದು ತನ್ನ ಗಂಡನ ಫೋಟೋವನ್ನೇ ನೋಡ್ತಾ ಇದ್ಲು. ತನ್ನ ಗಂಡನ ನಗುಮುಖವನ್ನು ನೋಡಿದ ತಕ್ಷಣ ಅವಳ ಹೃದಯ ಹಿಂಡಿದಂತೆ ಆಗ್ತಾ ಇತ್ತು. ಅನಿತಾ ಗಂಡ ಈ ದಿನ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯ ಬೆಡ್ ಮೇಲೆ ಒದ್ದಾಡ್ತಾ ಇದ್ದಾನೆ. ಅವನ ಬಳಿ ಸಮಯ ಕೂಡ ಇರಲಿಲ್ಲ. ಈ ದಿನ ಸಾಯಂಕಾಲದ ಒಳಗೆ ದುಡ್ಡಿನ ಬಂದೋಬಸ್ತ್ ನಡೆದಿಲ್ಲ ಅಂದ್ರೆ ಆಪರೇಷನ್ ಕೂಡ ಸಾಧ್ಯವಿರಲಿಲ್ಲ. ಅನಿತಾ ಈಗ ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೇಳಿಕೊಳ್ತಾಳೆ, ಅನಿತಾ, ಈಗ ನೀನು ಅಳುವ ಸಮಯವಲ್ಲ. ನಿನ್ನ ತಮ್ಮ ನಿನ್ನನ್ನು ದೂರ ಮಾಡಿಕೊಂಡ್ರೆ ಏನಾಯ್ತು, ಆದ್ರೆ ನೀನು ಮಾತ್ರ ಸೋಲನ್ನು ಒಪ್ಪಿಕೊಳ್ಳಬಾರದು. ನೀನು ನಿನ್ನ ಗಂಡನನ್ನು ಖಂಡಿತ ಉಳಿಸಿಕೊಳ್ಳಲೇಬೇಕು. ನಿನ್ನ ಗಂಡನನ್ನು ಬದುಕಿಸಿಕೊಳ್ಳಲು ನೀನು ಏನು ಬೇಕಾದ್ರೂ ಮಾಡು, ಪರವಾಗಿಲ್ಲ ಅಂದ. ಅವಳು ಈಗ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಅವಳಿಗೆ ಹತ್ತಿರದಲ್ಲೇ ಒಂದು ಬಂಗಾರದ ಅಂಗಡಿಗೆ ಹೋಗಿ ತನ್ನ ಹತ್ತಿರವಿರುವ ಮಾಂಗಲ್ಯ ಸರವನ್ನು ಬಿಚ್ಚಿ ಆ ಟೇಬಲ್ ಮೇಲೆ ಇಡ್ತಾಳೆ. ಅಣ್ಣ, ಇದನ್ನು ಮಾರಾಟ ಮಾಡಬೇಕಾಗಿತ್ತು. ನನಗೆ ಈ ಕ್ಷಣವೇ ಕ್ಯಾಶ್ ಬೇಕು ಅಂತ ಹೇಳ್ತಾಳೆ. ಅಂಗಡಿಯವರು ಹೇಳ್ತಾ ಇದ್ರು, ಇದು ತುಂಬಾ ತೆಳ್ಳಗಿದೆ, ಇದಕ್ಕೆ ಕೇವಲ 35,000 ಮಾತ್ರ ಕೊಡಲು ಸಾಧ್ಯ. ಏನು, ಕೇವಲ 35,000ನಾ? ಆದ್ರೆ ನನಗೆ 5 ಲಕ್ಷದ ಅವಶ್ಯಕತೆ ಇತ್ತು. ನಂತರ ಅನಿತಾ ಅಂದುಕೊಳ್ತಾಳೆ, ಈ ದುಡ್ಡಿನಲ್ಲಿ ಔಷಧಿಗಳ ಖರ್ಚಾದರೂ ಕಳೆಯುತ್ತೆ, ಆದ್ರೆ ಉಳಿದ ದುಡ್ಡಿಗಾಗಿ ನಾನು ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು? ಈಗ ಮಧ್ಯಾಹ್ನ ಬೇರೆ ಆಗ್ಬಿಟ್ಟಿತ್ತು. ಅವಳ ಮುಂದೆ ಈಗ ಕೇವಲ ಒಂದೇ ಒಂದು ದಾರಿ ಕಾಣಿಸ್ತಾ ಇತ್ತು. ಅದನ್ನು ಯೋಚಿಸಿ ಎಂತಹ ಮಹಿಳೆಯರ ಹೃದಯ ಕೂಡ ನಡುಗುತ್ತಿತ್ತು. ಅನಿತಾ ಈಗ ತನ್ನ ಮನೆಯನ್ನು ಸಹ ಮಾರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಳ್ತಾಳೆ. ಆ ಮನೆಯನ್ನು ಅವಳು ಮತ್ತು ಅವಳ ಗಂಡ ಇಬ್ಬರು ಸೇರಿ ಎಷ್ಟು ಕಷ್ಟಪಟ್ಟು ಕಟ್ಟಿಸಿಕೊಂಡಂತಹ ಮನೆ ಅದು. ಈಗ ಆ ಮನೆ ಒಂದೇ ಅವರ ಬಳಿ ಉಳಿದಿತ್ತು. ಅದನ್ನು ಮಾರಾಟ ಮಾಡಿಬಿಟ್ರೆ ಅವರು ಈಗ ಬೀದಿಗೆ ಬಂದು ಬಿಡ್ತಾರೆ. ಆಪರೇಷನ್ ನಂತರ ಮನೋಜ್ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂದ್ರೆ ಅವರು ಎಲ್ಲಿಗೆ ತಾನೇ ಹೋಗ್ಬೇಕು? ಆದ್ರೆ ಆಪರೇಷನ್ನೇ ನಡೆಯಲಿಲ್ಲ ಅಂದ್ರೆ ಆ ಮನೆಯನ್ನು ಇಟ್ಟುಕೊಂಡು ನಾನು ಏನು ಮಾಡ್ಕೋಬೇಕು? ಗಂಡ ಇದ್ದರೆ ಮನೆ ಇರುತ್ತೆ ಅಂತ ಅನಿತಾ ಈಗ ತೀರ್ಮಾನ ಮಾಡಿಕೊಳ್ತಾಳೆ. ಈಗ ಅನಿತಾ ನಡುಗುತ್ತಿರುವ ಕೈಗಳಿಂದಲೇ ತನ್ನ ಗಂಡನ ಹಳೆಯ ಪರಿಚಯಸ್ಥರಾದ ಪ್ರಾಪರ್ಟಿ ಡೀಲರ್ಗೆ ಫೋನ್ ಮಾಡ್ತಾ ಇದ್ಲು. ಅನಿತಾ ತನ್ನ ಕಣ್ಣೀರನ್ನು ಒರೆಸಿಕೊಂಡು ತುಂಬಾ ಧೈರ್ಯವಾಗಿ ಹೇಳ್ತಾಳೆ, ನಮಸ್ತೆ ಅಣ್ಣ. ಮನೋಜ್ನ ಆರೋಗ್ಯ ಸ್ವಲ್ಪ ಕೂಡ ಸರಿ ಇಲ್ಲ. ಈಗ ನನಗೆ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ. ಆದ್ದರಿಂದಲೇ ನಾನು ನನ್ನ ಮನೆಯನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದೇನೆ. ಈ ಮಾತು ಕೇಳಿದ ತಕ್ಷಣ ಶಂಕರ್ ಅವರು ಕೂಡ ಶಾಕ್ ಆಗ್ಬಿಟ್ಟಿದ್ರು. ಅತ್ತಿಗೆ, ಆ ಮನೆ ಒಂದೇ ತಾನೆ ನಿಮ್ಮ ಬಳಿ ಈಗ ಇರೋದು? ನೀವು ಇಷ್ಟೊಂದು ಅರ್ಜೆಂಟ್ ಆಗಿ ಆ ಮನೆಯನ್ನು ಮಾರಾಟ ಮಾಡಿಬಿಟ್ರೆ ಅದಕ್ಕೆ ಸರಿಯಾದ ಬೆಲೆ ಕೂಡ ಸಿಗೋದಿಲ್ಲ. ನೀವು ಸ್ವಲ್ಪ ನಿಧಾನವಾಗಿ ಸಮಯ ತೆಗೆದುಕೊಂಡು ಯೋಚನೆ ಮಾಡಿ ನೋಡಿ. ಇಲ್ಲ ಅಣ್ಣ, ಅಷ್ಟೊಂದು ಸಮಯ ನಮ್ಮ ಬಳಿ ಇಲ್ಲ. ಮನೋಜ್ನ ಜೀವ ತುಂಬಾ ತೊಂದರೆಯಲ್ಲಿದೆ. ನನಗೆ ಈ ದಿನ ಸಾಯಂಕಾಲದೊಳಗಾಗಿ ಹೇಗಾದರೂ ಮಾಡಿ 6 ಲಕ್ಷ ಬೇಕೇ ಬೇಕು. ಈ ದಿನ ಸಾಯಂಕಾಲದೊಳಗೆ ನೀವು ನನಗೆ ದುಡ್ಡನ್ನು ಕೊಡಿಸಲು ಸಾಧ್ಯವಾಗುತ್ತಾ? ನಾನು ಈ ಕ್ಷಣವೇ ನನ್ನ ಮನೆಯ ಪತ್ರಗಳನ್ನು ತೆಗೆದುಕೊಂಡು ನಿಮ್ಮ ಬಳಿ ಬಂದು ಬಿಡ್ತೀನಿ. ಶಂಕರ್ ಅವರು ಅನಿತಾಳ ನಿಸ್ಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ತಾರೆ. ಅವರು ಹೇಳ್ತಾರೆ, ಇಷ್ಟು ಬೇಗ ಪೂರ್ತಿ ದುಡ್ಡು ಸಿಗುವುದು ಅಂದ್ರೆ ಅದು ತುಂಬಾ ಕಷ್ಟ. ಆದ್ರೆ ನನ್ನ ಬಳಿ ಒಬ್ಬ ಪಾರ್ಟಿ ಇದ್ದಾರೆ. ಅವರಿಗೆ ಮನೆ ಏನೋ ಅರ್ಜೆಂಟ್ ಆಗಿ ಬೇಕು. ಆದ್ರೆ ಮಾರ್ಕೆಟ್ ರೇಟ್ಗಿಂತಲೂ 2 ಲಕ್ಷ ಕಡಿಮೆಗೆ ಮನೆಯನ್ನು ಮಾರಾಟ ಮಾಡಿದ್ರೆ ಅವರು ಈ ದಿನವೇ ನಿಮಗೆ ದುಡ್ಡು ಕೊಟ್ಟು ಬಿಡ್ತಾರೆ. ಏನು, 2 ಲಕ್ಷ ಕಡಿಮೆ ಮಾಡುವುದು ಅಂದ್ರೆ ನನ್ನ ಕಷ್ಟಾರ್ಜಿತದ ಒಂದು ಭಾಗವನ್ನು ಮಣ್ಣುಪಾಲು ಮಾಡಿದ ಹಾಗೆ. ಆದ್ರೆ ಅನಿತಾ ಬಳಿ ಈಗ ಬೇರೆ ಯಾವುದೇ ದಾರಿ ಇರ್ಲಿಲ್ಲ. ಅವಳು ತಕ್ಷಣ ಹೇಳ್ತಾಳೆ, ಆಯ್ತು ಅಣ್ಣ, ನೀವು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೇನೆ. ನೀವು ಕೂಡ ಆಸ್ಪತ್ರೆಯ ಬಳಿ ಬಂದು ಬಿಡಿ ಅಂತ ಹೇಳಿ ಫೋನ್ ಅನ್ನು ಕಟ್ ಮಾಡಿ ಬಿಡ್ತಾಳೆ. ಅನಿತಾ ತಕ್ಷಣ ಒಂದು ಟ್ಯಾಕ್ಸಿ ಮಾಡಿಕೊಂಡು ಆಸ್ಪತ್ರೆಯ ಬಳಿ ಹೋಗ್ತಾಳೆ. ದಾರಿಯುದ್ದಕ್ಕೂ ಅವಳು ಯೋಚಿಸ್ತಾ ಇದ್ಲು. ಮನೋಜ್ ಗುಣಮುಖನಾಗಿ ಮನೆಗೆ ಬಂದಾಗ
ಮನೆ ಇಲ್ಲ ಅಂತ ಅವರಿಗೇನಾದ್ರೂ ಗೊತ್ತಾದ್ರೆ ಅವರಿಗೆ ಹೇಗೆ ತಾನೇ ಅನ್ನಿಸಬಹುದು. ಆದರೆ ಅವಳು ತನ್ನ ಮನಸ್ಸಿನಲ್ಲೇ ತೀರ್ಮಾನ ಮಾಡಿಕೊಳ್ತಾಳೆ. ನಾನು ನನ್ನ ಗಂಡನಿಗೆ ಖಂಡಿತ ಅರ್ಥ ಮಾಡಿಸಿಕೊಳ್ತೀನಿ. ಜೀವ ಒಂದು ಇದ್ರೆ ಈ ಪ್ರಪಂಚವನ್ನೇ ಗೆಲ್ಲಬಹುದು ಅಂತ. ಅನಿತಾ ಆಸ್ಪತ್ರೆಯ ಐಸಿಯು ಬಳಿ ಹೋದಾಗ ಡಾಕ್ಟರ್ ಆಗ ರೌಂಡ್ಸ್ ನಲ್ಲಿದ್ರು. ಅವಳು ಡಾಕ್ಟರ್ಗೆ ಹೇಳ್ತಾಳೆ, ಡಾಕ್ಟರ್, ದುಡ್ಡು ರೆಡಿ ಆಗಿದೆ, ಆದ್ದರಿಂದ ನೀವು ಆದಷ್ಟು ಬೇಗ ಆಪರೇಷನ್ಗೆ ತಯಾರಿಗಳನ್ನು ಮಾಡಿಕೊಳ್ಳಿ. ಡಾಕ್ಟರ್ ಕೂಡ ತುಂಬಾ ಸಂತೋಷದಿಂದ, ಇದು ತುಂಬಾ ಒಳ್ಳೆಯ ಸಮಾಚಾರ ಅಮ್ಮ, ನೀವು ತಕ್ಷಣ ಕೌಂಟರ್ನಲ್ಲಿ ಪೇ ಮಾಡಿಬಿಡಿ, ನಾವು 1 ಗಂಟೆಯಲ್ಲೇ ಆಪರೇಷನ್ ಅನ್ನು ಶುರು ಮಾಡಿಬಿಡೋಣ ಅಂತ ಹೇಳ್ತಾರೆ. ಸ್ವಲ್ಪ ಸಮಯದಲ್ಲೇ ಶಂಕರ್ ಅವರು ಕೂಡ ಆಸ್ಪತ್ರೆಯ ಬಳಿ ಬಂದು ಬಿಟ್ಟಿದ್ರು. ಅವರು ತಮ್ಮ ಜೊತೆ ಒಬ್ಬ ವಕೀಲರು ಮತ್ತು ಮನೆಯನ್ನು ಕೊಂಡುಕೊಳ್ಳುವವರನ್ನು ಸಹ ಕರೆದುಕೊಂಡು ಬಂದಿದ್ದರು. ಅನಿತಾ ಆ ಕಾಗದ ಪತ್ರಗಳನ್ನು ನೋಡದೆಯೇ ಸೈನ್ ಕೂಡ ಮಾಡಿಬಿಟ್ಟಿದ್ದಳು. ಮನೆ ಕೊಂಡುಕೊಂಡವರು ಈಗ ಅನಿತಾಳ ಅಕೌಂಟ್ಗೆ ತಕ್ಷಣ ದುಡ್ಡನ್ನು ಕೂಡ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ರು. ಅನಿತಾ ತಕ್ಷಣ ಓಡಿ ಕ್ಯಾಶ್ ಕೌಂಟರ್ಗೆ ಹೋಗಿ ದುಡ್ಡನ್ನು ಕಟ್ಟಿ ರಸೀದು ತೆಗೆದುಕೊಂಡು ಬಂದಾಗ ಅವಳ ಹೃದಯಕ್ಕೆ ಎಷ್ಟು ಒಂದು ನೆಮ್ಮದಿ ಅನ್ನಿಸ್ತಾ ಇತ್ತು. ಆಪರೇಷನ್ ಥಿಯೇಟರ್ನ ಹೊರಗಡೆ ಅನಿತಾ ಒಂಟಿಯಾಗಿ ನಿಂತ್ಕೊಂಡಿದ್ಲು. ಅವಳ ಬಳಿ ಈಗ ತನ್ನವರು ಅಂತ ಯಾರು ಇರಲಿಲ್ಲ. ಅವಳ ಕುತ್ತಿಗೆಯಲ್ಲಿ ಮಂಗಳಸೂತ್ರವೂ ಇರಲಿಲ್ಲ. ಅವಳಿಗೆ ಹೋಗಲು ಒಂದು ಮನೆ ಕೂಡ ಇರಲಿಲ್ಲ. ಹೇಳಿಕೊಳ್ಳುವವರು ನನ್ನ ತವರಿನ ಮನೆಯವರು ಅಂತ ಕೂಡ ಯಾರು ಇರಲಿಲ್ಲ. ಅವಳು ಈಗ ಒಂಟಿಯಾಗಿ ನಿಂತ್ಕೊಂಡಿದ್ಲು. ಆದರೆ ಇಷ್ಟೆಲ್ಲ ಕಳೆದುಕೊಂಡ ನಂತರವೂ ಅವಳೊಳಗೆ ಎಷ್ಟೊಂದು ಧೈರ್ಯವಿತ್ತು. ಒಳಗಡೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಮನೋಜ್. ಈಗ ಎಷ್ಟೋ ಗಂಟೆಗಳು ಕಳೆದು ಹೋದ್ವು. ಅನಿತಾಳ ಕಣ್ಣುಗಳಲ್ಲಿ ಆಪರೇಷನ್ ಥಿಯೇಟರ್ನ ಬಾಗಿಲಿನ ಮೇಲೆಯೇ ನೆಟ್ಟಿದ್ವು. ಸ್ವಲ್ಪ ಸಮಯದಲ್ಲೇ ಆ ಬಾಗಿಲು ಓಪನ್ ಆಗಿತ್ತು. ಮುಗುಳ್ನಗುತ್ತಾ ಡಾಕ್ಟರ್ ಹೇಳ್ತಾರೆ, ಆಪರೇಷನ್ ಸಕ್ಸಸ್ ಆಗಿದೆ, ಮನೋಜ್ ಅವರು ಈಗ ಸುರಕ್ಷಿತರಾಗಿದ್ದಾರೆ. ಈ ಮಾತು ಕೇಳಿದ ತಕ್ಷಣ ಅನಿತಾ ಅಲ್ಲೇ ನೆಲದ ಮೇಲೆ ಕುಳಿತು ಜೋರಾಗಿ ಅಳಲು ಶುರು ಮಾಡ್ತಾಳೆ. ಇದು ಸಂತೋಷದ ಕಣ್ಣೀರಾಗಿತ್ತು. ಅವಳು ತನ್ನ ಎಲ್ಲವನ್ನು ಕಳೆದುಕೊಂಡು ತನ್ನ ಗಂಡನ ಜೀವವನ್ನು ಕಾಪಾಡಿಕೊಂಡಿದ್ಲು. ಮಾರನೆಯ ದಿನ ಮನೋಜ್ ಅವರನ್ನು ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು. ಅನಿತಾ ಗಂಡನ ಪಕ್ಕದಲ್ಲಿ ಕುಳಿತುಕೊಂಡು ಅವರ ಕೈಗಳನ್ನು ಹಿಡಿದುಕೊಂಡಿದ್ಲು. ಪ್ರಜ್ಞೆ ಬಂದ ಮೇಲೆ ಮನೋಜ್ ಕೇಳ್ತಾನೆ, ಅನಿತಾ, ನೀನು ದುಡ್ಡನ್ನು ಹೇಗೆ ಅರೇಂಜ್ ಮಾಡಿದೆ? ಅನಿತಾ ತನ್ನ ಗಂಡನ ಕೈಯನ್ನು ಹಿಡಿದುಕೊಂಡು ಸುಳ್ಳು ಹೇಳ್ತಾಳೆ, ನೀವು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ನನ್ನ ತಮ್ಮ ನನಗೆ ಸಹಾಯ ಮಾಡಿದ್ದಾನೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ನನ್ನ ತಮ್ಮ ನನಗೆ ಯಾವತ್ತೂ ನಿರಾಸೆ ಮಾಡೋದಿಲ್ಲ ಅಂತ. ಅವಳು ತನ್ನ ಗಂಡನಿಗೆ ಇಂತಹ ಸ್ಥಿತಿಯಲ್ಲಿ ಸತ್ಯ ಹೇಳಿ ಅವರಿಗೆ ಸ್ಟ್ರೆಸ್ ಕೊಡಲು ಅವಳ ಮನಸ್ಸು ಒಪ್ಪಿಕೊಳ್ತಾ ಇರಲಿಲ್ಲ. ತನ್ನ ಗಂಡನಿಗೆ ಈ ಸತ್ಯ ಹೇಳಲು ಅವಳಿಗೆ ಧೈರ್ಯನೇ ಬರಲಿಲ್ಲ. ನನ್ನ ತವರ ಮನೆಯವರು ನನ್ನ ಪಾಲಿಗೆ ಸತ್ತು ಹೋಗಿದ್ದಾರೆ, ಅಷ್ಟು ಮಾತ್ರವಲ್ಲ ನಮ್ಮ ಮನೆ ಕೂಡ ಈಗ ನಮ್ಮ ಕೈ ಜಾರಿದೆ ಅಂತ. ನಂತರ ಕೆಲವು ದಿನ ಅನಿತಾ ಆಸ್ಪತ್ರೆಯಲ್ಲಿಯೇ ಅವಳ ಗಂಡನ ಜೊತೆ ಇದ್ಲು. ಆದರೆ ಅನಿತಾಗೆ ಈಗ ನಿಜವಾದ ದೊಡ್ಡ ಪರೀಕ್ಷೆ ಎದುರಾಗಿತ್ತು. ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಮಯ ಬಂದು ಬಿಟ್ಟಿತ್ತು. ಡಿಸ್ಚಾರ್ಜ್ ಸಮಯದಲ್ಲಿ ಡಾಕ್ಟರ್ ಔಷಧಿಗಳ ದೊಡ್ಡ ಲಿಸ್ಟ್ ಅನ್ನು ಅವಳ ಕೈಗೆ ಕೊಟ್ಟಿದ್ರು. ಮನೋಜ್ಗೆ 3 ತಿಂಗಳು ಪೂರ್ತಿಯಾಗಿ ಬೆಡ್ ರೆಸ್ಟ್ ಅನ್ನು ಕೊಡಬೇಕು ಅಂತ ಹೇಳಿದ್ರು. ಅವರಿಗೆ ಸ್ಟ್ರೆಸ್ ಮತ್ತು ಹೆಚ್ಚಿನ ಭಾರ ಇರುವ ಕೆಲಸಗಳನ್ನು ಮಾಡುವ ಹಾಗಿಲ್ಲ ಅಂತ ಕೂಡ ಎಚ್ಚರಿಸಿದರು. ಅನಿತಾ ಈಗ ಔಷಧಿಗಳನ್ನು ಕೊಂಡುಕೊಂಡು ತಮ್ಮ ಮನೆಗೆ ಹೋಗ್ತಾರೆ. ಮನೆ ಕೊಂಡುಕೊಂಡವರು ಅವಳ ಪರಿಸ್ಥಿತಿ ನೋಡಿ ಮನೆ ಖಾಲಿ ಮಾಡಲು ಅವಳಿಗೆ 1 ತಿಂಗಳ ಸಮಯಾವಕಾಶವನ್ನು ಕೊಟ್ಟಿದ್ರು. ಅನಿತಾಗೆ ಚೆನ್ನಾಗಿ ಗೊತ್ತು, ಈ 1 ತಿಂಗಳು ಅವಳ ಕೈಯಿಂದ ಎಷ್ಟು ಬೇಗ ಜಾರಿ ಹೋಗುತ್ತೆ ಅಂತ. ಮನೆ ತಲುಪಿದಾಗ ಅನಿತಾ ತನ್ನ ಗಂಡನನ್ನು ಮಲಗಿಸಿ ಅವಳು ಅಡಿಗೆ ಮನೆಗೆ ಹೋಗ್ತಾಳೆ. ಗಂಡನಿಗೆ ಏನಾದರೂ ತಿನ್ನಲು ರೆಡಿ ಮಾಡಿಕೊಂಡು ಬರೋಣ ಅಂತ. ಆದ್ರೆ ಅಡಿಗೆ ಮನೆಯಲ್ಲಿ ತಿನ್ನಲು ಅಂತ ಏನೂ ಉಳಿದಿರ್ಲಿಲ್ಲ. ಮನೋಜ್ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. 3 ತಿಂಗಳ ರಜೆ ಅಂದ್ರೆ ಆ ಕೆಲಸ ಕೂಡ ಹೊರಟು ಹೋದಂತೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅನಿತಾ ಯೋಚಿಸುತ್ತಾ ಕುಳಿತಿರುವಾಗಲೇ ಆಗಲೇ ಅನಿತಾಳ ಫೋನ್ ರಿಂಗ್ ಆಗಿತ್ತು. ಅನಿತಾಳ ಅತ್ತಿಗೆ ಅಂಜಲಿ ಅನಿತಾಗೆ ಫೋನ್ ಮಾಡ್ತಾ ಇದ್ಲು. ಅಂಜಲಿ ಎಷ್ಟೋ ಕುತೂಹಲದಿಂದ ಕೇಳ್ತಾಳೆ, ಅಕ್ಕ, ನಾನು ಕೇಳಿದ್ದೆ ಆಪರೇಷನ್ ಆಗೋಗಿದೆ ಅಂತಲ್ವಾ, ಈಗ ಬಾವ ಹೇಗಿದ್ದಾರೆ? ಅವಳ ಮಾತುಗಳಲ್ಲಿ ಕೇವಲ ಔಪಚಾರಿಕತೆ ಕಾಣಿಸ್ತಾ ಇತ್ತು. ಅನಿತಾ ತುಂಬಾ ಶಾಂತವಾಗಿ ಹೇಳ್ತಾಳೆ, ಅವರು ತುಂಬಾ ಚೆನ್ನಾಗಿದ್ದಾರೆ ಅಂತ. ಅಂಜಲಿ ಹೇಳ್ತಾಳೆ, ರಮೇಶ್ ಹೇಳ್ತಾ ಇದ್ರು, ನೀವು ಎಲ್ಲಿಂದಲೋ ದುಡ್ಡನ್ನು ಏರ್ಪಾಟು ಮಾಡಿದ್ದೀರಾ ಅಂತ. ತುಂಬಾ ಒಳ್ಳೆಯದಾಯ್ತು ಅಕ್ಕ, ನಮಗೆ ಅನ್ನಿಸ್ತಾ ಇತ್ತು ನೀವು ಸುಳ್ಳು ಹೇಳಿಕೊಂಡು ನಾಟಕ ಮಾಡುತ್ತಾ ನಮ್ಮ ಬಳಿ ದುಡ್ಡನ್ನು ತೆಗೆದುಕೊಂಡು ಹೋಗಲು ಬಂದಿದ್ದೀರಾ ಅಂತ. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಹೀಗೇನೆ, ಹುಷಾರಿಲ್ಲ ಆಪರೇಷನ್ ಮಾಡಿಸ್ಬೇಕು ಅಂತ ಸುಳ್ಳು ಹೇಳಿಕೊಂಡು ದುಡ್ಡನ್ನು ಲಪಟಾಯಿಸಿಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ. ಪರವಾಗಿಲ್ಲ ಬಿಡಿ, ಇನ್ನು ಮುಂದೆ ನೀವು ದುಡ್ಡಿಗಾಗಿ ನಮ್ಮನ್ನು ಕೇಳಬೇಡಿ, ನಮ್ಮ ಬಳಿ ಕೂಡ ದುಡ್ಡು ಕೇಳಿಕೊಂಡು ಬರಲೇಬೇಡಿ. ಯಾಕೆಂದರೆ ಆ ದಿನ ನೀವು ಮನೆಗೆ ಬಂದಾಗ ರಮೇಶ್ ತುಂಬಾ ಕೋಪ ಮಾಡಿಕೊಂಡಿದ್ರು. ಈ ಮಾತು ಕೇಳಿದ ತಕ್ಷಣ ಅನಿತಾಳ ಕೈಗಳು ನಡುಗುತ್ತಿದ್ವು. ಅವಳ ಕಣ್ಣುಗಳ ಮುಂದೆ ಕತ್ತಲು ಆವರಿಸುತ್ತಿತ್ತು. ಅವಳ ತವರು ಮನೆಯವರು ತನ್ನ ನಿಜವಾದ ದುಃಖವನ್ನು ನಾಟಕ ಅಂತ ಹೇಳ್ತಾ ಇದ್ರು. ರಮೇಶ್ ಮಾಡಿದ್ದು ಅದು ಕೇವಲ ಸ್ವಾರ್ಥವಾಗಿತ್ತು.
ಆದರೆ ಈ ದಿನ ಅಂಜಲಿ ಹೇಳಿದ ಮಾತುಗಳು ಎಷ್ಟೊಂದು ಕ್ರೌರ್ಯದಿಂದ ತುಂಬಿದ್ದವು. ಅನಿತಾ ಈಗ ತುಂಬಾ ಶಾಂತವಾಗಿ ಹೇಳ್ತಾಳೆ, ಅತ್ತಿಗೆ, ನೀವು ರಮೇಶ್ಗೆ ಹೇಳಿಬಿಡಿ. ಅನಿತಾ ಖಂಡಿತ ಇಲ್ಲದವಳಲ್ಲ. ನಾನು ನನ್ನ ಮನೆಯನ್ನು ಮಾರಾಟ ಮಾಡಿ ನನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡಿದ್ದೀನಿ. ಆದ್ರೆ ಒಂದು ಮಾತು ಮಾತ್ರ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಯಾವ ಆಸ್ತಿಯನ್ನು ನೋಡಿ ನೀವು ಮತ್ತೆ ನಿಮ್ಮ ಗಂಡ ನಿಮ್ಮ ಕಾಲುಗಳು ನೆಲದ ಮೇಲೆ ನಿಲ್ಲುತ್ತಿಲ್ವಲ್ಲ, ಆ ಜಮೀನು ಆಸ್ತಿ ನನ್ನ ತ್ಯಾಗದ ಫಲ. ಒಂದು ಮಾತು ನೀವಿಬ್ರು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಸಮಯ ತುಂಬಾ ಬೇಗ ಬದಲಾಗ್ತಾ ಇರುತ್ತೆ. ಸಮಯ ಯಾವತ್ತೂ ಒಂದೇ ರೀತಿ ಇರೋದೇ ಇಲ್ಲ. ಈ ದಿನ ನನ್ನ ಸಮಯ ಕೆಟ್ಟದಾಗಿದೆ, ನಾಳೆ ನಿಮಗೂ ಕೂಡ ಇಂತಹ ಸಮಯ ಬರಬಹುದು ಎಂದು ಹೇಳುತ್ತಾ ಅನಿತಾ ಫೋನ್ ಅನ್ನು ಕಟ್ ಮಾಡಿಬಿಟ್ಟಿದ್ದಳು. ಅವಳ ಹೃದಯ ಜೋರು ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಈ ದಿನ ಅವಳು ಒಂದು ದೊಡ್ಡ ತೀರ್ಮಾನವನ್ನೇ ತೆಗೆದುಕೊಂಡಿದ್ದಳು. ಇನ್ನು ಮುಂದೆ ನಾನು ಕಣ್ಣೀರು ಹಾಕಬಾರ್ದು, ನಾನು ಇಂದಿನಿಂದ ಹೊಸ ಮನುಷ್ಯಳಾಗಿ ಬದುಕಲೇಬೇಕು ಅಂತ. ಅನಿತಾ ಈಗ ತನ್ನ ಹಳೆಯ ಮಿಷನ್ ಅನ್ನು ಹೊರಗೆ ತೆಗೆಯುತ್ತಾಳೆ. ಮದುವೆಗೆ ಮೊದಲು ಅವಳು ತುಂಬಾ ಸುಂದರವಾದ ಡಿಸೈನರ್ ಬಟ್ಟೆಗಳನ್ನು ಹೊಲಿತಾ ಇದ್ಲು. ಮೊದಲಿನಿಂದಲೂ ಬಟ್ಟೆ ಡಿಸೈನ್ ಮಾಡುವುದು ಅಂದ್ರೆ ಅನಿತಾಗೆ ತುಂಬಾ ಇಷ್ಟವಾದ ಕೆಲಸವಾಗಿತ್ತು. ಈಗ ಮಿಷನ್ ಅನ್ನು ಕ್ಲೀನ್ ಮಾಡುತ್ತಾ ಅದಕ್ಕೆ ಆಯಿಲ್ ಅನ್ನು ಹಾಕುತ್ತಾ ಅನಿತಾ ತೀರ್ಮಾನ ಮಾಡಿಕೊಂಡಿದ್ದಳು. ಇನ್ನು ಮುಂದೆ ಇದರಿಂದಲೇ ನನ್ನ ಮನೆಯನ್ನು ನಡೆಸುತ್ತೇನೆ. ಕಷ್ಟಪಟ್ಟು ನಾನು ನನ್ನ ಸ್ವಂತ ಅಂಗಡಿಯನ್ನು ಸಹ ಓಪನ್ ಮಾಡಿಕೊಳ್ತೇನೆ. ಮೊದಲು ಮನೆಯಿಂದಲೇ ಸಣ್ಣದಾಗಿ ಶುರು ಮಾಡಿ, ಆದ್ರೆ ನಾನು ಕಷ್ಟಪಟ್ಟು ಖಂಡಿತ ಸಂಪಾದನೆ ಮಾಡಲೇಬೇಕು. ಜೀವನದಲ್ಲಿ ಯಾರ ಮುಂದೆಯೂ ಕೈ ಚಾಚದಷ್ಟು ದುಡ್ಡನ್ನು ನಾನು ಸಂಪಾದನೆ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಳ್ತಾಳೆ. ಅನಿತಾ ತನ್ನ ಗಂಡನನ್ನು ನೋಡಿ ಮನಸ್ಸಿನಲ್ಲೇ ಹೇಳಿಕೊಳ್ತಾಳೆ, ಮನೋಜ್, ನಾನು ಇಂದಿನವರೆಗೂ ಕೇವಲ ನಿಮ್ಮ ಹೆಂಡತಿಯಾಗಿದ್ದೆ ಅಷ್ಟೇ. ಆದರೆ ಈಗ ನಾನು ನಿಮ್ಮ ಶಕ್ತಿ ಆಗ್ತೀನಿ. ನಾನು ಇರುವವರೆಗೂ ನೀವು ಚಿಂತೆ ಮಾಡಬೇಡಿ. ಮಾರನೆಯ ದಿನ ಬೆಳಿಗ್ಗೆಯೇ ಅನಿತಾ ತನ್ನ ಮನೆಯ ಮುಂದೆ ಒಂದು ಸಣ್ಣದಾಗಿ ಬೋರ್ಡ್ ಅನ್ನು ಬರೆದು ಹಾಕಿದ್ಲು. ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು, ಮಹಿಳೆಯರ ಎಲ್ಲಾ ಬಟ್ಟೆಗಳನ್ನು ಹೊಲಿದುಕೊಡಲಾಗುತ್ತದೆ ಅಂತ. ಅನಿತಾ ಸುತ್ತಮುತ್ತಲು ಹೋಗಿ ಎಲ್ಲರಿಗೂ ಹೇಳ್ತಾಳೆ, ನಾನು ನಿಮ್ಮ ಬಟ್ಟೆಗಳನ್ನು ರೆಡಿ ಮಾಡಿಕೊಡ್ತೀನಿ ಅಂತ. ಆದ್ರೆ ಮೊದಲ ದಿನ ಅಲ್ಲಿಗೆ ಯಾರೂ ಬರ್ಲೇ ಇಲ್ಲ. ಅನಿತಾ ಎಷ್ಟೋ ಆಸೆಯಿಂದ ಬಾಗಿಲಿನ ಕಡೆಯೇ ನೋಡುತ್ತಾ ಎದುರು ನೋಡ್ತಾ ಕುಳಿತುಕೊಂಡಿದ್ಲು. ನನ್ನ ಈ ಸಣ್ಣ ಪ್ರಯತ್ನ ಸಫಲವಾಗುತ್ತೋ ಇಲ್ವೋ ಅಂತ ಅವಳ ತಲೆಯಲ್ಲಿ ಒಂದು ದೊಡ್ಡ ಚಿಂತೆ ಕೂಡ ಓಡ್ತಾ ಇತ್ತು. ಒಂದು ತಿಂಗಳ ನಂತರ ನಾನು ಮನೆಯನ್ನು ಖಾಲಿ ಮಾಡಬೇಕಾಗಿ ಬಂದ್ರೆ ಇಷ್ಟಕ್ಕೂ ನಾನು ಎಲ್ಲಿಗೆ ಹೋಗ್ಬೇಕು ಅಂತ. 2 ದಿನದ ನಂತರ ಅವರ ಪಕ್ಕದ ಮನೆಯ ಮಹಿಳೆ ಬಂದು ಕೇಳ್ತಾರೆ, ಅನಿತಾ, ನೀನು ಮತ್ತೆ ಬಟ್ಟೆ ಹೊಲಿಯುವುದನ್ನು ಶುರು ಮಾಡಿಬಿಟ್ಟಿದೆಯಂತೆ. ನನ್ನ ಮಗಳ ಶಾಲೆಯಲ್ಲಿ ಒಂದು ಪ್ರೋಗ್ರಾಮ್ ಇದೆ. ನೀನು ನಾಳೆ ಅಷ್ಟೊತ್ತಿಗೆ ಈ ಬಟ್ಟೆಯನ್ನು ರೆಡಿ ಮಾಡಿಕೊಡಲಾಗುತ್ತಾ? ಈ ಮಾತು ಕೇಳಿದ ತಕ್ಷಣ ಅನಿತಾಳ ಕಣ್ಣುಗಳಲ್ಲಿ ಒಂದು ಹೊಳಪು ಬಂದುಬಿಟ್ಟಿತ್ತು. ಅವಳು ತಕ್ಷಣ ಹೇಳ್ತಾಳೆ, ಅಕ್ಕ, ನೀವು ಚಿಂತೆ ಮಾಡಬೇಡಿ. ನಿಮ್ಮ ಮಗಳ ಡ್ರೆಸ್ ಅನ್ನು ನಾನು ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಿಮ್ಮ ಕೈಗೆ ಕೊಟ್ಟು ಬಿಡ್ತೇನೆ. ರಾತ್ರಿ ಎಲ್ಲ ಎಚ್ಚರವಾಗಿದ್ದು ಆ ಡ್ರೆಸ್ ಅನ್ನು ರೆಡಿ ಮಾಡ್ತಾ ಇದ್ಲು ಅನಿತಾ. ಮಾರನೆಯ ದಿನ ಮನೋರಮ್ಮ ಅವರು ಆ ಡ್ರೆಸ್ ಅನ್ನು ನೋಡಿದಾಗ ಅವರು ಶಾಕ್ ಆಗಿ ಬಿಟ್ಟಿದ್ರು. ವಾವ್ ಅನಿತಾ, ನೀನು ತುಂಬಾ ನೀಟಾಗಿ ಬಟ್ಟೆಯನ್ನು ಹೊಲಿದ್ಬಿಟ್ಟಿದ್ಯಾ. ಫಿನಿಶಿಂಗ್ ಮತ್ತು ಡಿಸೈನ್ ಕೂಡ ತುಂಬಾ ಅದ್ದೂರಿಯಾಗಿದೆ. ಇದನ್ನು ನೋಡಲು 2 ಕಣ್ಣು ಕೂಡ ಸಾಲ್ತಾ ಇಲ್ಲ ಅಂತ ಎಷ್ಟೊಂದು ಹೊಗಳ್ತಾ ಇದ್ರು. ಈ ಮಾತು ತುಂಬಾ ಬೇಗ ಆ ಪೂರ್ತಿ ಕಾಲೋನಿಯಲ್ಲಿ ಎಲ್ಲಾ ಕಡೆಯೂ ಹರಡಿಬಿಟ್ಟಿತ್ತು. ನೋಡುತ್ತಿದ್ದಂತೆ ಅನಿತಾ ಬಳಿ ಈಗ ಬಟ್ಟೆಗಳ ರಾಶಿಯೇ ಹರಿದು ಬಂದಿದ್ದವು. ಅನಿತಾ ರಾತ್ರಿ ಹಗಲು ಎನ್ನದೆ ಕಷ್ಟಪಟ್ಟು ಬಟ್ಟೆಯನ್ನು ಹೊಲಿತಾ ಇದ್ಲು. ಅನಿತಾ ಕಾಲುಗಳಲ್ಲಿ ಸೊಂಟದಲ್ಲಿ ಅದೆಷ್ಟೊಂದು ನೋವು ಬರ್ತಾ ಇತ್ತು. ಆದರೂ ಅವಳು ಒಂದೇ ಒಂದು ದಿನ ಕೂಡ ನಿಂತುಕೊಳ್ಳಲಿಲ್ಲ. ಅವಳು ರೆಡಿ ಮಾಡುತ್ತಿರುವ ಪ್ರತಿಯೊಂದು ಬಟ್ಟೆಯು ಅವಳ ಮನೆಗೆ ಅವಳನ್ನು ಇನ್ನೂ ಹತ್ತಿರ ಮಾಡ್ತಾ ಇತ್ತು. ಈಗ 1 ತಿಂಗಳು ಪೂರ್ತಿಯಾಗುವ ಹಂತದಲ್ಲಿತ್ತು. ಅಷ್ಟರಲ್ಲೇ ಶಂಕರ್ ಅವರು ಫೋನ್ ಮಾಡಿ ಹೇಳ್ತಾ ಇದ್ರು, ಅತ್ತಿಗೆ, ಈಗ 1 ತಿಂಗಳು ಪೂರ್ತಿಯಾಗಲು ಕೇವಲ 2 ದಿನ ಮಾತ್ರ ಬಾಕಿ ಇದೆ. 2 ದಿನದ ನಂತರ ಹೊಸ ಮಾಲೀಕರಿಗೆ ನೀವು ಮನೆಯನ್ನು ಒಪ್ಪಿಸಬೇಕಾಗುತ್ತೆ. ನೀವು ಬಾಡಿಗೆ ಮನೆಯನ್ನು ನೋಡಿಕೊಂಡಿದ್ದೀರಾ ತಾನೆ? ಈ ಮಾತು ಕೇಳಿದ ತಕ್ಷಣ ಅನಿತಾ ಶಾಕ್ ಆಗ್ಬಿಟ್ಟಿದ್ಲು. ಇಷ್ಟು ಬೇಗ ತಿಂಗಳು ಕಳೆದು ಹೋಯ್ತಾ ಅಂತ. ಅವಳ ಬಳಿ ಈಗ ಸ್ವಲ್ಪ ದುಡ್ಡು ಕೂಡ ಸೇರಿತು ಬಾಡಿಗೆಯನ್ನು ಕಟ್ಟಿಕೊಳ್ಳಲು. ಆದ್ರೆ ಅವಳ ಮುಂದೆ ಇದ್ದ ಒಂದು ದೊಡ್ಡ ಕಠಿಣವಾದ ಪರಿಸ್ಥಿತಿ ಏನು ಅಂದ್ರೆ, ಮನೋಜ್ಗೆ ಈ ಸತ್ಯವನ್ನು ಹೇಗೆ ಹೇಳ್ಬೇಕು, ನಮ್ಮ ಮನೆಯನ್ನು ನಾವು ಮಾರಾಟ ಮಾಡಿಬಿಟ್ಟಿದೀವಿ ಅಂತ. ಅನಿತಾ ಈಗ ಎಷ್ಟೋ ಧೈರ್ಯ ತಂದುಕೊಂಡು ತನ್ನ ಗಂಡನಿಗೆ ಅರ್ಥ ಮಾಡಿಸ್ತಾಳೆ, ನಾವು ಬಾಡಿಗೆ ಮನೆಯಲ್ಲಿ ಕೂಡ ಆರಾಮವಾಗಿ ಇರಬಹುದು. ಒಂದು ವೇಳೆ ನಿಮ್ಮ ಜೀವಕ್ಕೆ ಏನಾದರೂ ತೊಂದರೆ ಬಂದಿದ್ರೆ ನಾನು ಆ ಮನೆ ಇಟ್ಕೊಂಡು ಏನು ಮಾಡ್ಬೇಕಾಗಿತ್ತು? ಆ ದೇವರು ಕಣ್ಣು ಬಿಟ್ರೆ ಒಂದಲ್ಲ ಒಂದು ದಿನ ನಾವು ಖಂಡಿತ ಇನ್ನೊಂದು ಮನೆಯನ್ನು ಮಾಡಿಕೊಳ್ಳೋಣ. ಈ ಎಲ್ಲಾ ಮಾತು ಕೇಳಿ ಮನೋಜ್ ಕೂಡ ಶಾಕ್ ಆಗಿದ್ದ. ಆದ್ರೆ ಅವನಿಗೆ ತನ್ನ ಹೆಂಡತಿಯ ಮೇಲೆ ಎಷ್ಟೊಂದು ಹೆಮ್ಮೆ ಅನ್ನಿಸ್ತಾ ಇತ್ತು. ತನಗೆ ಇದ್ದ ಒಂದೇ ಒಂದು ಆಧಾರವನ್ನು ಕೂಡ ಮಾರಿ ನನ್ನ ಹೆಂಡತಿ ನನ್ನ ಜೀವವನ್ನು ಉಳಿಸಿದ್ದಾಳೆ ಅಂತ.
ಮಾರನೆಯ ದಿನವೇ ಅವರು ಮನೆ ಖಾಲಿ ಮಾಡಬೇಕಾಗಿತ್ತು. ಅನಿತಾ ಈಗ ಮನೆಯಲ್ಲಿರುವ ಸಾಮಾನುಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಒಂದು ಸಣ್ಣ ಟೆಂಪೋವನ್ನು ಕರೀತಾಳೆ. ಅವರು ಎಷ್ಟೋ ದುಃಖದಿಂದ ಆ ಮನೆಯನ್ನು ಬಿಟ್ಟು ಹೊರಗೆ ಬರ್ತಾರೆ. ಬೀಗವನ್ನು ಕೊಡುವಾಗ ಅವಳ ಕೈಗಳು ನಡುಗುತ್ತಿದ್ದವು. ಅವಳಿಗನ್ನಿಸ್ತಾ ಇತ್ತು, ನನ್ನ ಕೈಯಿಂದ ಮನೆಯ ಬೀಗವಲ್ಲ, ನನ್ನ ಭವಿಷ್ಯತ್ತು, ನನ್ನ ಕನಸುಗಳು ಜಾರಿ ಹೋಗ್ತಾ ಇದ್ದಾವೆ ಅಂತ. ಆದರೂ ಅವಳು ನಗು ನಗುತ್ತಲೇ ಬೀಗವನ್ನು ಅವರ ಕೈಗೆ ಒಪ್ಪಿಸುತ್ತಾಳೆ. ಅನಿತಾ ಈಗ ನೋಡಿದಂತಹ ಬಾಡಿಗೆ ಮನೆ ಅದು ತುಂಬಾ ದೂರ ಮತ್ತು ತುಂಬಾ ಸಣ್ಣದಾಗಿತ್ತು. ಮನೋಜ್ ತುಂಬಾ ದುಃಖದಿಂದ ಹೇಳ್ತಾನೆ, ಅನಿತಾ, ನಾನು ನಿನ್ನನ್ನು ಎಲ್ಲಿಂದ ಎಲ್ಲಿಗೆ ತಲುಪಿಸಿಬಿಟ್ಟೆ. ದೊಡ್ಡ ಐಷಾರಾಮಿ ಬಂಗಲೆಯಲ್ಲದಿದ್ದರೂ ಒಂದು ಸುಂದರವಾದ ನೀಟಾದ ಮನೆ ನಿನಗೆ ಇರಲೇಬೇಕಾಗಿತ್ತು. ಅನಿತಾ ನಗು ನಗುತ್ತಲೇ ಆ ರೂಮಿನ ಕಿಟಕಿಯನ್ನು ಓಪನ್ ಮಾಡಿ ಹೇಳ್ತಾಳೆ, ಮನೆ ಇಟ್ಟಿಗೆಗಳಿಂದ ಅಲ್ಲ, ಮನುಷ್ಯರಿಂದ ಮನೆಯಾಗುತ್ತೆ. ನಾವು 3 ಜನ ಈಗ ಜೊತೆಯಲ್ಲಿದ್ದೇವೆ. ಇದೇ ನಮಗೆ ಸಾಕು. ನೀವು ನನ್ನ ಜೊತೆಗಿದ್ದೀರಾ, ಇದೇ ತುಂಬಾ ದೊಡ್ಡ ವಿಷಯ. ಈ ಸಮಯ ಕೂಡ ಶಾಶ್ವತವಾಗಿ ಇರೋದಿಲ್ಲ. ಈ ಸಮಯ ಕೂಡ ತುಂಬಾ ಬೇಗ ಹೊರಟು ಹೋಗುತ್ತೆ ಅಂತ ಹೇಳ್ತಾ ಇದ್ಲು. ಅನಿತಾ ಮಾರನೆಯ ದಿನದಿಂದಲೇ ತನ್ನ ಕೆಲಸವನ್ನು ಶುರು ಮಾಡಿಬಿಟ್ಟಿದ್ಲು. ಅವಳು ಆ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಮಧ್ಯದಲ್ಲಿ ಒಂದು ಪರದೆಯನ್ನು ಹಾಕಿಕೊಂಡು ಸಣ್ಣ ಕಿಚನ್ ರೆಡಿ ಮಾಡಿಕೊಳ್ತಾಳೆ. ಕಿಟಕಿಯ ಬಳಿ ಬೆಳಕು ಬರುವ ಕಡೆ ತನ್ನ ಮಿಷನ್ ಅನ್ನು ಇಟ್ಕೊಳ್ತಾಳೆ. ಆದ್ರೆ ಹೊಸ ಜಾಗದ ಕಷ್ಟಗಳು ಅವು ಬೇರೆ ರೀತಿನೇ ಇದ್ವು. ಇಲ್ಲಿ ಜನ ಅವಳನ್ನು ಗುರುತಿಸುತ್ತಿರ್ಲಿಲ್ಲ. ಇಲ್ಲಿನ ಹೆಂಗಸರು ಮನೆಯಲ್ಲೇ ಬಟ್ಟೆಗಳನ್ನು ಹೊಲಿತಾ ಇದ್ರು. ಆದ್ದರಿಂದ ಈಗ ಅನಿತಾಳ ಬಿಸ್ನೆಸ್ ಮುಚ್ಚುವ ಹಂತದಲ್ಲಿತ್ತು. ಮನೋಜ್ನ ಔಷಧಿಗಳು ಕೂಡ ತುಂಬಾ ಬೇಗ ಖರ್ಚಾಗಿ ಬಿಡ್ತಾ ಇತ್ತು. ಈಗ ಏನ್ ಮಾಡ್ಬೇಕು ಅಂತ ಅನಿತಾಗೆ ದಿಕ್ಕೆ ತೋಚಲಿಲ್ಲ. ಮಾರನೆಯ ದಿನ ಅನಿತಾ ತಾನು ಡಿಸೈನ್ ಮಾಡಿದ ಬಟ್ಟೆಗಳನ್ನು ತನ್ನ ಬ್ಯಾಗಿನಲ್ಲಿ ಇಟ್ಟುಕೊಂಡು ಅವಳು ಈಗ ಮಾರ್ಕೆಟ್ಗೆ ಹೋಗಿ ನೋಡ್ತಾ ಇದ್ಲು. ಯಾರಾದರೂ ನನ್ನ ಡಿಸೈನ್ ಅನ್ನು ನಾನು ಹೊಲಿಯುವ ರೀತಿಯನ್ನು ನೋಡಿ ನನಗೆ ಕೆಲಸ ಕೊಡಬಹುದೇನೋ ಅಂತ. ದಾರಿ ಮಧ್ಯದಲ್ಲಿ ಅವಳಿಗೆ ಒಂದು ಶೋರೂಮ್ ಕಾಣಿಸುತ್ತೆ. ಅನಿತಾ ಅಂದುಕೊಳ್ತಾಳೆ, ಇಲ್ಲಿ ಹೋಗಿ ನಾನು ಕೆಲಸ ಕೇಳಿದ್ರೆ ಬಹುಶಃ ನನಗೆ ಕೆಲಸ ಸಿಗಬಹುದೇನೋ ಅಂತ. ಆದರೆ ತನ್ನ ಸ್ಥಿತಿಯನ್ನು ನೋಡಿ ಅಂದ್ಕೊಳ್ತಾಳೆ, ಇವರು ನನ್ನನ್ನು ಒಳಗೆ ಕೂಡ ಬರಲು ಬಿಡ್ತಾರಾ? ಆದರೆ ಅವಳಿಗೆ ಈಗ ಬೇರೆ ದಾರಿ ಇರ್ಲಿಲ್ಲ. ಅನಿತಾ ಶೋರೂಮಿಗೆ ಹೋದಾಗ ಕೌಂಟರ್ ಬಳಿ ಒಬ್ಬ ಮಹಿಳೆ ಕುಳಿತುಕೊಂಡಿದ್ರು. ಆಕೆ ಫೋನಿನಲ್ಲಿ ಯಾರ ಮೇಲೆಯೋ ಕೋಪದಿಂದ ಕೂಗಾಡ್ತಾ ಇದ್ಲು. ನಾನು ಏನು ಮಾಡಬೇಕು? ಈ ಕೆಲಸಗಾರರು ಸಮಯಕ್ಕೆ ಸರಿಯಾಗಿ ಕೈಕೊಟ್ಟು ಹೋದ್ರೆ ಈ ದಿನ ಸಾಯಂಕಾಲದ ಒಳಗೆ ನಾನು ಆರ್ಡರ್ ಅನ್ನು ಪೂರ್ತಿ ಮಾಡಲೇಬೇಕು. ಇಲ್ಲದಿದ್ದರೆ ಆ ಮಹಿಳೆ ನನ್ನನ್ನು ಜೀವಂತವಾಗಿ ಬಿಡೋದಿಲ್ಲ ಅಂತ ಹೇಳುತ್ತಾ ಫೋನ್ ಕಟ್ ಮಾಡಿ ಬಿಟ್ಟಿದ್ಲು. ಅನಿತಾಗೆ ಅರ್ಥವಾಗಿ ಬಿಟ್ಟಿತ್ತು. ಅನಿತಾಗೆ ಈಗ ಅರ್ಥವಾಗಿ ಬಿಟ್ಟಿತ್ತು, ಆಕೆಯೇ ಇಲ್ಲಿನ ಯಜಮಾನಿ ಅಂತ. ಅವಳು ನಿಧಾನವಾಗಿ ಅವರ ಮುಂದೆ ತುಂಬಾ ಗೌರವದಿಂದ ಮೇಡಮ್ ನಮಸ್ತೆ ಅಂತ ಹೇಳ್ತಾಳೆ. ಆ ಮಹಿಳೆ ತುಂಬಾ ಕೋಪವಾಗಿ ಅವಳನ್ನೇ ನೋಡುತ್ತಾ, ಹೇಳಿ ಏನ್ ಬೇಕಾಗಿತ್ತು? ಈಗ ಚಂದ ಕೊಡೋದಿಲ್ಲ ಅಂತ ಹೇಳಿದ್ರು. ಅನಿತಾ ತುಂಬಾ ಶಾಂತವಾಗಿ ವಿನಂತಿಸಿಕೊಳ್ತಾಳೆ, ಮೇಡಮ್ ನನಗೆ ಕೆಲಸ ಬೇಕಾಗಿತ್ತು. ನೀವು ಫೋನಿನಲ್ಲಿ ಮಾತನಾಡುತ್ತಿದ್ದ ನಿಮ್ಮ ಮಾತನ್ನು ಕೇಳಿಸಿಕೊಂಡೆ. ನಾನು ನಿಮಗೆ ಸಹಾಯ ಮಾಡಬಲ್ಲೆ. ಈ ಮಾತು ಕೇಳಿದ ತಕ್ಷಣ ಆ ಮಹಿಳೆ ಅನಿತಾಳನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡ್ತಾಳೆ. ನೀನಾ? ನೀನು ಡಿಸೈನರ್ ಲೆಹಂಗಾವನ್ನು ಸರಿ ಮಾಡಬಲ್ಲಿಯಾ? ನೋಡು ಹುಡುಗಿ, ಇದು ಸಾಧಾರಣವಾದ ಬ್ಲೌಸ್ ಅಥವಾ ಪೆಟಿಕೋಟ್ ಅನ್ನು ರೆಡಿ ಮಾಡುವ ವಿಷಯವಲ್ಲ. ಇದು ತುಂಬಾ ಕಷ್ಟವಾದ ಕೆಲಸ. ಒಂದು ವೇಳೆ ನೀನೇನಾದರೂ ಇದನ್ನು ಹಾಳು ಮಾಡಿಬಿಟ್ರೆ ಇನ್ನು ನನ್ನ ಕತೆ ಮುಗಿದೇ ಹೋಯ್ತು. ಅವರು ನಮ್ಮ ವ್ಯಾಪಾರವನ್ನು ಕೂಡ ಸುಮ್ಮನೆ ಬಿಡೋದಿಲ್ಲ. ನೀನು ಏನು ಹೇಳ್ಬೇಡ, ಹೊರಗೆ ಹೋಗು. ನನ್ನ ತಲೆ ಈಗಾಗ್ಲೇ ಕೆಟ್ಟು ಹೋಗಿದೆ. ಆದರೆ ಅನಿತಾ ಸೋಲೊಪ್ಪಿಕೊಳ್ಳಲಿಲ್ಲ. ಅವಳ ತಕ್ಷಣ ತನ್ನ ಬ್ಯಾಗ್ನಿಂದ ಆ ಬಟ್ಟೆಯನ್ನು ಹೊರಗೆ ತೆಗೆದಿದ್ಲು. ಅದನ್ನು ಅವಳೇ ತನ್ನ ಕೈಯಾರೆ ಡಿಸೈನ್ ಮಾಡಿದ್ಲು. ಮೇಡಮ್, ಒಂದೇ ಒಂದು ಬಾರಿ ನಾನು ರೆಡಿ ಮಾಡಿದ್ದ ಈ ಡ್ರೆಸ್ ಅನ್ನು ನೋಡಿ, ನಿಮಗೆ ಈ ಕೆಲಸ ಇಷ್ಟವಾಗ್ಲಿಲ್ಲ ಅಂದ್ರೆ ನಾನು ಖಂಡಿತ ಇಲ್ಲಿಂದ ಹೊರಟು ಹೋಗುತ್ತೇನೆ. ಮತ್ತು ನಿಮ್ಮ ಲೆಹಂಗಾವನ್ನು ನಾನು ಸರಿ ಮಾಡಲಿಲ್ಲ ಅಂದ್ರೆ ನೀವು ಏನೇ ಹೇಳಿದರೂ ನಾನು ಮಾಡಲು ಸಿದ್ಧಳಿದ್ದೇನೆ ಅಂತ ಹೇಳಿದಾಗ ಆ ಮಹಿಳೆ ಏನನ್ನು ಯೋಚಿಸುತ್ತಾ ಅನಿತಾಳ ಬಟ್ಟೆಗಳನ್ನು ನೋಡ್ತಾರೆ. ಅವರು ಆ ಬಟ್ಟೆಯನ್ನು ತೆಗೆದುಕೊಂಡು ಈಗ ತುಂಬಾ ನಿಧಾನವಾಗಿ ನೀಟಾಗಿ ಗಮನಿಸುತ್ತಿದ್ರು. ಆ ಡಿಸೈನ್ ಅನ್ನು, ಆ ಫಿನಿಶಿಂಗ್ ಅನ್ನು ನೋಡಿದ ತಕ್ಷಣ ಆಕೆಗೆ ತುಂಬಾ ಆಶ್ಚರ್ಯವಾಗುತ್ತೆ. ಆ ಕೆಲಸ ಎಷ್ಟೊಂದು ನೀಟಾಗಿ ಮಾಡಲಾಗಿತ್ತು ಅಂದ್ರೆ ಆಕೆಗೆ ಅನ್ನಿಸ್ತಾ ಇತ್ತು, ಯಾರೋ ಪ್ರೊಫೆಷನಲ್ ಡಿಸೈನರ್ ಇದನ್ನು ರೆಡಿ ಮಾಡಿದ್ದಾರೆ ಅಂತ. ಅವರ ಮುಖದ ಮೇಲೆ ಒಂದು ಸಣ್ಣ ನಗು ಮೂಡಿತ್ತು. ಅವರು ಈಗ ಕೌಂಟರ್ ಕೆಳಗೆ ಇಟ್ಟಿದ್ದ ಒಂದು ಡಿಸೈನರ್ ಲೆಹಂಗಾವನ್ನು ಹೊರತೆಗಿತಾರೆ. ಅದು ಅರ್ಧ ರೆಡಿಯಾಗಿತ್ತು. ಡಿಸೈನ್ ಪೂರ್ತಿಯಾಗಿ ಹಾಳಾಗ್ಬಿಟ್ಟಿತ್ತು. ನೋಡು, ಸಾಯಂಕಾಲ 7 ಗಂಟೆ ಅಷ್ಟರಲ್ಲಿ ಇದನ್ನು ರೆಡಿ ಮಾಡಬೇಕು. ಅವರು ಇದನ್ನು ತೆಗೆದುಕೊಂಡು ಹೋಗಲು ಬರ್ತಾರೆ. ಸರಿಯಾಗಿ 7 ಗಂಟೆಗೆ ಬರ್ತಾರೆ. ನೀನು ಅಷ್ಟರಲ್ಲಿ ಇದನ್ನು ಸರಿ ಮಾಡಲು ಆಗುತ್ತಾ? ಅನಿತಾ ಅದನ್ನು ಕೈಯಲ್ಲೇ ಹಿಡಿದುಕೊಂಡು ನಿಧಾನವಾಗಿ ಗಮನಿಸ್ತಾ ಇದ್ಲು. ಆ ಕೆಲಸ ಸ್ವಲ್ಪ ಕಷ್ಟವಾದದ್ದು, ಆದ್ರೆ ಅಸಾಧ್ಯ ಅಲ್ಲ. ಅನಿತಾ ಹೇಳ್ತಾಳೆ, ಖಂಡಿತ ಸಾಧ್ಯವಾಗುತ್ತೆ ಮೇಡಮ್. ನನಗೆ ಮಿಷನ್ ಮತ್ತು ದಾರಗಳನ್ನು ಕೊಡಿ. ಆ ಮಹಿಳೆ ತಕ್ಷಣ ಹಿಂದೆ ಎಲ್ಲಾ ಐಟಂಗಳನ್ನು ರೆಡಿ ಮಾಡಿಸಿಕೊಡ್ತಾರೆ. ಅವರು ಹೇಳ್ತಾರೆ, ನೀನು ಸಮಯಕ್ಕೆ ಸರಿಯಾಗಿ ಇದನ್ನೇನಾದರೂ ಪೂರ್ತಿ ಮಾಡಿದ್ರೆ ನೀನು ಎಷ್ಟು ಕೇಳ್ತೀಯೋ ಅಷ್ಟು ದುಡ್ಡನ್ನು ನಾನು ನಿನಗೆ ಕೊಡ್ತೀನಿ. ಒಂದು ವೇಳೆ ನೀನೇನಾದರೂ ಇದನ್ನು ಹಾಳು ಮಾಡಿದ್ರೆ ಚೆನ್ನಾಗಿ ನೆನ್ಪಿಟ್ಕೋ,
ನನ್ನ ಸಮಯವನ್ನು ಹಾಳು ಮಾಡಿದ್ದಕ್ಕೆ ನಾನು ನಿನ್ನನ್ನು ಪೊಲೀಸರಿಗೆ ಹಿಡಿದು ಕೊಡಬೇಕಾಗುತ್ತೆ. ಅನಿತಾ ಏನು ಮಾತನಾಡದೆ ಸೈಲೆಂಟ್ ಆಗಿ ವರ್ಕ್‌ಶಾಪ್ ಒಳಗಡೆ ಹೋಗ್ತಾಳೆ. ಅಲ್ಲಿ ದೊಡ್ಡ ದೊಡ್ಡ ಮಿಷನ್‌ಗಳನ್ನು ಇಡಲಾಗಿತ್ತು. ಅವಳು ದೇವರನ್ನು ನೆನೆಸಿಕೊಂಡು ತನ್ನ ಕೆಲಸವನ್ನು ಶುರು ಮಾಡಿದ್ಲು. ಅವಳು ಎಷ್ಟೋ ಏಕಾಗ್ರತೆಯಿಂದ ಆ ಕೆಲಸ ಮಾಡ್ತಾ ಇದ್ಲು. ಅವಳಿಗೆ ಈಗ ಹಸಿವಾಗಲಿ, ದಾಹವಾಗಲಿ ಏನೂ ನೆನಪು ಬರ್ತಾ ಇರ್ಲಿಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ಇದು ನಮ್ಮ ಪರಿವಾರದ ಭವಿಷ್ಯ ಅಂತ. ಸಾಯಂಕಾಲ 6 ಗಂಟೆಗೆಲ್ಲ ಲೆಹಂಗಾ ಪೂರ್ತಿಯಾಗಿ ರೆಡಿಯಾಗಿ ಬಿಟ್ಟಿತ್ತು. ಅನಿತಾ ಅದನ್ನು ಹ್ಯಾಂಗರ್ ಮೇಲೆ ಹಾಕಿ ಹೊರಗಡೆ ತೆಗೆದುಕೊಂಡು ಬರ್ತಾಳೆ. ಅಂಗಡಿಯ ಯಜಮಾನಿ ತಕ್ಷಣ ಎದ್ದು ಆ ಲೆಹಂಗಾವನ್ನು ತುಂಬಾ ನೀಟಾಗಿ ಗಮನಿಸ್ತಾ ಇದ್ಲು. ಆ ಫಿಟ್ಟಿಂಗ್ ಮತ್ತು ಡಿಸೈನ್ ಎಲ್ಲವೂ ತುಂಬಾ ಚೆನ್ನಾಗಿ ಮೂಡಿ ಬಂದಿತ್ತು. ಆಕೆಯ ಮುಖದಲ್ಲಿ ಅದೆಷ್ಟೊಂದು ಸಂತೋಷ ಬಂದು ಬಿಡುತ್ತೆ. ವಾವ್! ನೀನು ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡಿದ್ದೀಯಾ. ನಿನ್ನ ಕೈಯಲ್ಲಿ ನಿಜವಾಗಿಯೂ ಮ್ಯಾಜಿಕ್ ಇದೆ. ನನ್ನ ಬಳಿ ಇರುವ ಕೆಲಸಗಾರರು ಕೂಡ ಇಷ್ಟೊಂದು ಅಚ್ಚುಕಟ್ಟಾಗಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಅಷ್ಟೊಂದು ಚೆನ್ನಾಗಿ ನೀನು ಮಾಡಿ ಮುಗಿಸಿದ್ದೀಯಾ ಅಂತ ಹೊಗಳ್ತಾ ಇದ್ರು. ಸ್ವಲ್ಪ ಸಮಯದಲ್ಲೇ ಅಲ್ಲಿಗೆ ಒಬ್ಬ ಶ್ರೀಮಂತ ಮಹಿಳೆ ಬಂದಿದ್ರು. ನನ್ನ ಡ್ರೆಸ್ ರೆಡಿ ಇದೆಯಾ ಅಂತ ತನ್ನ ಲೆಹಂಗಾವನ್ನು ನೋಡಿದ ತಕ್ಷಣ ಆಕೆ ಕೂಡ ಅದೆಷ್ಟೊಂದು ಸಂತೋಷ ಪಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ ಹೇಳ್ತಾ ಇದ್ರು. ಅವರು ಹೋದ ನಂತರ ಅಂಗಡಿಯ ಯಜಮಾನಿ 5,000 ದುಡ್ಡನ್ನು ಅನಿತಾಳ ಕೈಗೆ ಕೊಡುತ್ತಾ ಹೇಳ್ತಾರೆ, ತಗೋ, ಇದು ನಿನ್ನ ಕಷ್ಟಕ್ಕೆ ಈ ದಿನ ನೀನು ನನ್ನ ಗೌರವವನ್ನು ಉಳಿಸಿದ್ದೀಯಾ. ಆ ಸಮಯದಲ್ಲಿ ಅನಿತಾಗೆ ದುಡ್ಡು ಎಷ್ಟು ಸಂತೋಷವನ್ನು ಕೊಟ್ಟಿತ್ತು. ಅವಳಿಗೆ ಕೇವಲ 5,000 ಅಲ್ಲ, ಅವಳ ಕನಸಿನ ಯಶಸ್ಸಿಗೆ ಮೊದಲ ಮೆಟ್ಟಿಲಾಗಿ ಕಾಣಿಸ್ತಾ ಇತ್ತು. ಒಂದೇ ಒಂದು ಬಾರಿಗೆ 5,000ನ ಅಂತ ಅವಳ ಕಣ್ಣುಗಳು ತುಂಬಿ ಬಂದಿದ್ವು. ಥ್ಯಾಂಕ್ ಯು ಮೇಡಮ್ ಅಂತ ಹೇಳುತ್ತಾ ಅನಿತಾ ಅಲ್ಲಿಂದ ಹೋಗಲು ಮುಂದಾಗ್ತಾಳೆ. ಆಗಲೇ ಅಂಗಡಿಯ ಯಜಮಾನಿ ಹೇಳ್ತಾರೆ, ಒಂದು ನಿಮಿಷ ನಿಂತ್ಕೋ, ನನಗೆ ಉತ್ತಮವಾದ ಕೆಲಸಗಾರರ ಅವಶ್ಯಕತೆ ಇದೆ. ನೀನು ನನಗಾಗಿ ಕೆಲಸ ಮಾಡ್ತೀಯಾ? ನಾನು ನಿನಗೆ ಪ್ರತಿ ತಿಂಗಳು 40,000 ರೂಪಾಯಿ ಸಂಬಳ ಕೊಡ್ತೀನಿ ಮತ್ತು ಪ್ರತಿಯೊಂದು ಲೆಹಂಗಾಗೂ ಎಕ್ಸ್ಟ್ರಾ ಕಮಿಷನ್ ದುಡ್ಡನ್ನು ಸಹ ಕೊಡ್ತೀನಿ ಅಂತ ಹೇಳ್ತಾರೆ. 40,000 ಈ ಮಾತು ಕೇಳಿದ ತಕ್ಷಣ ಅನಿತಾಗೆ ಯಾವುದೋ ಹಬ್ಬದ ಸಡಗರವೇ ಬಂದಂತೆ ಆಗಿಬಿಟ್ಟಿತ್ತು. ಅವಳ ಎಲ್ಲ ಕಷ್ಟಗಳು ಮುಗಿದು ಹೋಗುವ, ಹೊಸ ಜೀವನ ಆರಂಭವಾಗುವ ರೀತಿ ಅನಿಸ್ತಾ ಇತ್ತು. ಅನಿತಾ ತಕ್ಷಣ ಹೇಳ್ತಾಳೆ, ಸರಿ ಮೇಡಮ್ ಆಯ್ತು, ನಾನು ಖಂಡಿತ ನಿಮ್ಮ ಬಳಿ ಕೆಲಸ ಮಾಡ್ತೀನಿ ಅಂತ ಹೇಳುತ್ತಾ ಅವಳು ತನ್ನ ಮನೆಗೆ ವಾಪಸ್ ಹೋಗ್ತಾಳೆ. ಅನಿತಾ ಎಷ್ಟೊಂದು ಸಂತೋಷವಾಗಿ ದಾರಿಯಲ್ಲಿ ತನ್ನ ಗಂಡನಿಗಾಗಿ ಹಣ್ಣುಗಳನ್ನು, ಔಷಧಿಗಳನ್ನು, ಕೆಲವೊಂದು ತರಕಾರಿಗಳನ್ನು ಸಹ ಕೊಂಡುಕೊಂಡು ಮನೆಗೆ ಹೋಗ್ತಾಳೆ. ಗಂಡನಿಗೆ ಈ ಸಂತೋಷದ ವಿಷಯವನ್ನು ಹೇಳಿದಾಗ ಮನೋಜ್ ಕೂಡ ತುಂಬಾ ಸಂತೋಷ ಪಡ್ತಾರೆ. ನೋಡಿದ್ಯಾ ಮನೋಜ್, ನಾನು ನಿನಗೆ ಹೇಳಿದ್ದೆ ಅಲ್ವಾ, ನಮ್ಮ ಸಮಯ ಕೂಡ ಖಂಡಿತ ಬದಲಾಗುತ್ತೆ ಅಂತ. ಇದೇ ರೀತಿ ಕೆಲವು ತಿಂಗಳುಗಳು ಕಳೆದು ಹೋದ್ವು. ಈಗ ಅನಿತಾ ಡಿಸೈನ್ ಮಾಡಿದ ಬಟ್ಟೆಗಳು ಆ ಪೂರ್ತಿ ನಗರದಲ್ಲಿ ಫೇಮಸ್ ಆಗ್ಬಿಟ್ಟಿದ್ವು. ಆದ್ದರಿಂದ ಈಗ ಆ ಶೋರೂಮಿನಲ್ಲಿ ಒಳ್ಳೆಯ ವ್ಯಾಪಾರ ಕೂಡ ನಡೀತಾ ಇತ್ತು. ಡಿಸೈನ್ ಅನ್ನು ನೋಡಿ ತುಂಬಾ ಜನ ಹೆಣ್ಣು ಮಕ್ಕಳು ಅಲ್ಲಿಗೆ ಬಂದು ಆರ್ಡರ್ ಕೊಟ್ಟು ಬಟ್ಟೆಗಳನ್ನು ರೆಡಿ ಮಾಡಿಸಿಕೊಳ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಶೋರೂಮಿನಲ್ಲಿ ಇಷ್ಟೊಂದು ಉತ್ತಮವಾದ ಡಿಸೈನ್‌ಗಳು ಹೆಚ್ಚಾದಾಗ ಎಷ್ಟೊಂದು ಜನ ಕೇಳ್ತಾ ಇದ್ರು, ಇಷ್ಟಕ್ಕೂ ಈ ಡಿಸೈನ್‌ಗಳನ್ನು ರೆಡಿ ಮಾಡುತ್ತಿರುವ ವ್ಯಕ್ತಿ ಯಾರು ಅಂತ. ಯಜಮಾನಿ ಅನಿತಾಳನ್ನು ತೋರಿಸಿದಾಗ ಎಲ್ಲರೂ ಅವಳ ಜೊತೆ ತುಂಬಾ ಸ್ನೇಹದಿಂದ ಮಾತನಾಡ್ತಾ ಇದ್ರು. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ರು. ಇದೇ ರೀತಿ ಅನಿತಾ ಎಲ್ಲರಿಗೂ ಪರಿಚಯದವಳಾಗ್ತಾ ಇದ್ಲು. ಒಂದು ದಿನ ಆ ನಗರದ ತುಂಬಾ ದೊಡ್ಡ ಶ್ರೀಮಂತ ವ್ಯಕ್ತಿಯ ಮಗಳ ಮದುವೆ. ಅವರು ಮದುಮಗಳಿಗೆ ಮಾತ್ರವಲ್ಲ, ಪೂರ್ತಿ ಅವರ ಮನೆಯವರಿಗೆಲ್ಲರಿಗೂ ಒಳ್ಳೆಯ ಡಿಸೈನರ್ ಬಟ್ಟೆಗಳನ್ನು ರೆಡಿ ಮಾಡಿಸಿಕೊಳ್ಳಬೇಕೆಂದು ಅದೇ ಬುಟೀಕಿಗೆ ಬರ್ತಾರೆ. ಅಂಗಡಿಯ ಮಾಲೀಕರು ಅನಿತಾಳನ್ನೇ ಮುಂದೆ ತೋರಿಸುತ್ತಾರೆ. ಇವರೇ ಎಲ್ಲ ಬಟ್ಟೆಗಳನ್ನು ಡಿಸೈನ್ ಮಾಡೋದು ಅಂತ ಹೇಳ್ತಾರೆ. ಆ ಶ್ರೀಮಂತ ಮಹಿಳೆ ರೇಣುಕಾ ಅವರು ತುಂಬಾ ದೊಡ್ಡ ಮೊತ್ತದ ಅಡ್ವಾನ್ಸ್ ಪೇಮೆಂಟ್ ಅನ್ನು ಅನಿತಾಳ ಕೈಗೆ ಕೊಟ್ಟಿದ್ರು. ಆ ದುಡ್ಡು ಈಗ ಅನಿತಾಳ ಜೀವನವನ್ನು ಪೂರ್ತಿಯಾಗಿ ಬದಲಾಯಿಸಿ ಬಿಟ್ಟಿತ್ತು. ಮದುವೆಯಲ್ಲಿ ಆ ಬಟ್ಟೆಗಳನ್ನು, ಡಿಸೈನ್‌ಗಳನ್ನು ನೋಡಿದ ಜನರೆಲ್ಲರೂ ಈಗ ಅನಿತಾಳನ್ನು ಹುಡುಕಿಕೊಂಡು ಬರ್ತಾ ಇದ್ರು. ನಮಗೂ ಕೂಡ ಇಂತಹ ಬಟ್ಟೆಗಳು ಬೇಕು, ಇಂತಹ ಡಿಸೈನ್‌ಗಳು ಬೇಕು ಅಂತ. ಅನಿತಾ ರಾತ್ರಿ ಹಗಲು ಎನ್ನದೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ಲು. ಇದೇ ರೀತಿ 2 ವರ್ಷ ಕಳೆದು ಹೋಯಿತು. ಈಗ ಅನಿತಾ ಸ್ವಂತವಾಗಿ ಒಂದು ಹೊಸ ಶೋರೂಮ್ ಅನ್ನು ಸಹ ಓಪನ್ ಮಾಡ್ತಾಳೆ. ಈಗ ಅನಿತಾ 8ರಿಂದ 10 ಜನರ ಕೆಲಸಗಾರರನ್ನು ಇಟ್ಟುಕೊಂಡು ತನ್ನ ವ್ಯಾಪಾರವನ್ನು ಅಭಿವೃದ್ಧಿ ಮಾಡ್ತಾ ಇದ್ಲು. ಅನಿತಾಳ ಡಿಸೈನ್ ಈಗ ಕೇವಲ ಆ ನಗರದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಊರುಗಳಿಗೂ ಜನ ಅವಳಿಗೆ ಆರ್ಡರ್ ಕೊಡ್ತಾ ಇದ್ರು. ಈಗ ಅನಿತಾ ತನ್ನಂತಹ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೂ ಕೂಡ ಟ್ರೈನಿಂಗ್ ಕೊಡ್ತಾ ಇದ್ಲು. ಅನಿತಾಳ ಗಂಡ ಮನೋಜ್ ಕೂಡ ಅವಳಿಗೆ ಸಹಾಯವಾಗಿ ಅವಳ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡಲು ಅವಳ ಜೊತೆ ಕೆಲಸ ಮಾಡ್ತಾ ಇದ್ದ. ಕೆಲವು ದಿನಗಳ ನಂತರ ಒಬ್ಬ ರಾಜಕೀಯ ನಾಯಕನ ಮಗಳ ಮದುವೆಯಲ್ಲಿ ಅನಿತಾ ಡಿಸೈನ್ ಮಾಡಿದ ಬಟ್ಟೆಗಳು ಎಷ್ಟೊಂದು ಫೇಮಸ್ ಆಗ್ಬಿಟ್ವು ಅಂದ್ರೆ, ಹೊಸ ಡಿಸೈನರ್ ಎಂದು ಅನಿತಾಳ ಫೋಟೋ ಪೇಪರ್ ನಲ್ಲಿ ಸಹ ಬಂದ್ಬಿಟ್ಟಿತ್ತು. ಒಂದು ದಿನ ಅನಿತಾಳ ತಮ್ಮ ರಮೇಶ್ ಟೀಯನ್ನು ಕುಡಿಯುತ್ತಾ ಪೇಪರ್ ಓದ್ಬೇಕಾದ್ರೆ ಅನಿತಾಳ ಫೋಟೋ ಪೇಪರ್ ನಲ್ಲಿ ನೋಡಿ ಗಾಬರಿಯಾಗಿ ಅವನ ಕೈಯಿಂದ ಟೀ ಜಾರಿ ನೆಲದ ಮೇಲೆ ಬಿದ್ದು ಬಿಟ್ಟಿತ್ತು. ಅವನು ತಕ್ಷಣ ಅಂಜಲಿ ಬೇಗ ಇಲ್ಲಿಗೆ ಬಾ ಅಂತ ಕರೀತಾನೆ. ಅಂಜಲಿ ಗಾಬರಿಯಿಂದ ಬಂದು ಪೇಪರ್ ಅನ್ನು ನೋಡ್ತಾ ಶಾಕ್ ನಿಂದ ಹೇಳ್ತಾಳೆ, ಇದೆಲ್ಲ ಏನು, ಇದೆಲ್ಲ ಹೇಗೆ ಸಾಧ್ಯ?
ಅವಳು ಎಲ್ಲವನ್ನೂ ಕಳೆದುಕೊಂಡು ಬೀದಿಗೆ ಬಿದ್ದಿದ್ಲು ತಾನೆ. ಅವಳು ಖಂಡಿತ ಯಾವುದೋ ತಪ್ಪಾದ ದಾರಿಯಲ್ಲೇ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ಲು. ರಮೇಶ್ನ ಕಣ್ಣುಗಳಲ್ಲಿ ಈಗ ದುರಾಸೆ ಕಾಣಿಸ್ತಾ ಇತ್ತು. ಯಾಕೆಂದ್ರೆ ಅವನ ಬಿಸ್ನೆಸ್ ತುಂಬಾ ದಿನಗಳಿಂದ ನಷ್ಟದಲ್ಲಿ ಓಡ್ತಾ ಇತ್ತು. ರಮೇಶ್ ಅಂದುಕೊಳ್ತಾನೆ, ಎಷ್ಟಾದರೂ ಅನಿತಾ ನನ್ನ ಅಕ್ಕ, ಅವಳ ಬಳಿ ದುಡ್ಡು ಬಂದ್ರೆ ಅವಳು ನನಗೆ ಯಾಕೆ ಸಹಾಯ ಮಾಡಬಾರ್ದು ಅಂತ. ಕಳೆದ 6 ತಿಂಗಳಿಂದ ರಮೇಶ್ ಜೀವನ ಪೂರ್ತಿಯಾಗಿ ಬದಲಾಗಿ ಬಿಟ್ಟಿತ್ತು. ಯಾವ ವ್ಯಾಪಾರದ ಅಹಂಕಾರದಿಂದ ಅವನು ತನ್ನ ಅಕ್ಕನನ್ನು ಅವಮಾನ ಮಾಡಿದ್ನೋ ಆ ವ್ಯಾಪಾರ ಈಗ ಪೂರ್ತಿಯಾಗಿ ಮುಳುಗುವ ಹಂತದಲ್ಲಿತ್ತು. ಅವನ ತಪ್ಪಾದ ನಿರ್ಧಾರಗಳು, ಅವನ ಅಹಂಕಾರ ಅವನನ್ನು ಈಗ ಸಾಲಗಾರನನ್ನಾಗಿ ಮಾಡಿಬಿಟ್ಟಿತ್ತು. ಅಂಜಲಿ ಒಂದು ಸಮಯದಲ್ಲಿ ಅನಿತಾಳನ್ನು ಇವರು ಬಡವರು, ನೀಚವಾದ ಜನ ಅಂತ ನೋಡ್ತಾ ಇದ್ಲು. ಅವಳು ಈಗ ತನ್ನ ಗಂಡನ ತಲೆಯ ಮೇಲೆ ಕುಳಿತುಕೊಂಡಿದ್ಲು. ರಮೇಶ್, ನೀನು ತಕ್ಷಣ ನಿನ್ನ ಅಕ್ಕನ ಬಳಿ ಹೋಗ್ಬೇಕು. ನೋಡು, ಅವಳು ನಗರದ ಫೇಮಸ್ ಡಿಸೈನರ್ ಆಗ್ಬಿಟ್ಟಿದ್ದಾಳೆ. ಈಗ ನಿಮ್ಮ ಅಕ್ಕನಿಗೆ ಎಲ್ಲಾ MLAಗಳು, ದೊಡ್ಡ ದೊಡ್ಡ ರಾಜಕೀಯ ನಾಯಕರು ಚೆನ್ನಾಗಿ ಪರಿಚಯಸ್ಥರಾಗ್ಬಿಟ್ಟಿರ್ತಾರೆ. ನೀನು ಈಗ ನಿನ್ನ ಅಕ್ಕನ ಬಳಿ ಮಾತನಾಡಿದ್ರೆ ಅವಳು ಖಂಡಿತ ಯಾವುದೋ ಒಂದು ರೂಪದಲ್ಲಿ ನಿನಗೆ ಸಹಾಯ ಮಾಡೇ ಮಾಡ್ತಾಳೆ ಅಂತ ಹೇಳ್ತಾ ಇದ್ರು. ಆದ್ರೆ ರಮೇಶ್ ಮೊದಲು ಸ್ವಲ್ಪ ಯೋಚಿಸ್ತಾ ಇದ್ದ. ಆದ್ರೆ ಅಂಜಲಿ, ನಾವು ಅವಳ ಜೊತೆ ತುಂಬಾ ಕೆಟ್ಟದಾಗಿ ನಡೆದುಕೊಂಡಿದೀವಲ್ವಾ? ನನಗನ್ಸುತ್ತೆ ಈ ದಿನ ಅವಳು ನಮ್ಮ ಮುಖ ಕೂಡ ನೋಡಲು ಬಯಸುವುದಿಲ್ಲ ಅಂತ ಹೇಳ್ತಾನೆ. ಆಗ ಅಂಜಲಿ ಹೇಳ್ತಾಳೆ, ನಿನಗೆ ಗೊತ್ತಿಲ್ಲ ಹೆಂಗಸರು ಹೇಗೆ ಅಂತ. ಅವರು ತುಂಬಾ ಒಳ್ಳೆಯವರು. ತವರು ಮನೆ ಅಂದ ತಕ್ಷಣ ಅವರಿಗೆ ಏನು ನೆನಪಿಗೆ ಬರೋದಿಲ್ಲ. ಅವರು ಎಲ್ಲ ಅವಮಾನವನ್ನು ಮರೆತು ಬಿಡ್ತಾರೆ. ಎಷ್ಟಾದರೂ ಅವಳು ನಿನ್ನ ಅಕ್ಕ. ನಿನ್ನನ್ನು ಬಿಟ್ರೆ ಅವಳಿಗೆ ಇನ್ಯಾರಿದ್ದಾರೆ ಹೇಳು? ನೀನು ಅವಳ ಮುಂದೆ ಸ್ವಲ್ಪ ಕಣ್ಣೀರು ಹಾಕಿದ್ರೆ ಸಾಕು, ನಿಮ್ಮ ರಕ್ತ ಸಂಬಂಧವಲ್ಲೂ ಅವಳಿಗೆ ನೆನಪಿಸು. ಅವಳ ತಕ್ಷಣ ಕರಗಿ ಹೋಗ್ತಾಳೆ ಅಂತ ಅಂಜಲಿ ತನ್ನ ಗಂಡನಿಗೆ ಅರ್ಥ ಮಾಡಿಸ್ತಾ ಇದ್ಲು. ರಮೇಶ್ ಬೇಗ ಬೇಗ ರೆಡಿ ಆಗ್ತಾ ಇದ್ದ. ಅವನು ಈಗ ತನ್ನ ಬಳಿ ಇರುವ ತುಂಬಾ ಹಳೆಯದಾದ ಸಿಂಪಲ್ ಆದ ಶರ್ಟ್ ಅನ್ನು ಹಾಕಿಕೊಂಡು ಅನಿತಾಳ ಶೋರೂಮ್ ಕಡೆ ಹೋಗಲು ಸಿದ್ಧನಾಗಿದ್ದ. ಅನಿತಾ ತನ್ನ ತಮ್ಮನ ಪರಿಸ್ಥಿತಿಯನ್ನು ನೋಡಿ ಅವಳು ಏನು ಮಾತನಾಡದೆ ಅವನನ್ನು ಕ್ಷಮಿಸಬೇಕು ಅನ್ನುವುದು ಅವರಿಬ್ಬರ ಪ್ಲಾನ್ ಆಗಿತ್ತು. ರಮೇಶ್ ಅಲ್ಲಿಗೆ ಹೋದಾಗ ಅವನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇದ್ದ. ಯಾಕೆಂದ್ರೆ ಅದು ಯಾವುದೋ ಸಣ್ಣ ಶೋರೂಮ್ ಆಗಿರ್ಲಿಲ್ಲ. ನಗರದ ಪ್ರತಿಷ್ಠಿತ ಏರಿಯಾದಲ್ಲಿ 3 ಅಂತಸ್ತಿನ ತುಂಬಾ ದೊಡ್ಡ ಅದ್ದೂರಿಯಾದ ಶೋರೂಮ್ ಆಗಿತ್ತು. ರಮೇಶ್ ಈಗ ಒಳಗೆ ಹೋಗಿ ಆ ಪೂರ್ತಿ ಎಲ್ಲವನ್ನು ಎಷ್ಟೋ ಆಶ್ಚರ್ಯದಿಂದ ನೋಡ್ತಾ ಇದ್ದ. ಅನಿತಾ ಒಂದು ಕಡೆ ತನ್ನ ಚೇರಿನಲ್ಲಿ ಕುಳಿತುಕೊಂಡು ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡುತ್ತಾ ಇದ್ಲು. ಅನಿತಾಳನ್ನು ನೋಡಿದ ತಕ್ಷಣ ರಮೇಶ್ ಬೇಗ ಅವಳ ಕಡೆ ಹೋಗುತ್ತಾ, ಅಕ್ಕ ಅಂತ ಕರೀತಾನೆ. ಅನಿತಾ ತಲೆ ಎತ್ತಿ ನೋಡ್ತಾಳೆ. ತನ್ನ ತಮ್ಮನನ್ನು ಅಲ್ಲಿ ನೋಡಿ ಅವಳಿಗೆ ಏನೂ ಸಂತೋಷವಾಗ್ತಾ ಇರ್ಲಿಲ್ಲ. ಅವಳು ಎಷ್ಟು ಗಂಭೀರದಿಂದ ಈಗ ಲ್ಯಾಪ್ಟಾಪ್ ಅನ್ನು ಬಂದ್ ಮಾಡಿ ಅವನನ್ನೇ ನೋಡ್ತಾ ಇದ್ಲು. ಅಕ್ಕ ನನ್ನನ್ನೇ ನೋಡ್ತಾ ಇದ್ದಾಳೆ ಅಂತ ಗೊತ್ತಾದಾಗ ರಮೇಶ್ ಈಗ ನಾಟಕವಾಡಲು ಶುರು ಮಾಡ್ತಾನೆ. ಅವನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು, ಅಕ್ಕ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಆ ದಿನ ಏನೆಲ್ಲ ನಡೆಯಿತೋ ಅದು ನಡೆಯಬಾರ್ದಾಗಿತ್ತು. ಆ ಅಂಜಲಿ ನನ್ನ ತಲೆಯನ್ನು ಕೆಡಿಸಿಬಿಟ್ಟಿದ್ಲು. ಅವಳ ಮಾತು ಕೇಳಿ ನಾನು ಆ ರೀತಿ ನಡೆದುಕೊಂಡೆ. ನೀನು ಹೋದ್ಮೇಲೆ ನಾನು ಮಾಡಿದ್ದಕ್ಕೆ ನಾನು ತುಂಬಾ ದುಃಖ ಪಟ್ಟೆ ಗೊತ್ತಾ? ನಾನು ನಿನ್ನನ್ನು ಎಲ್ಲೆಲ್ಲಿ ಹುಡುಕಾಡ್ದೆ ಗೊತ್ತಾ ಅಕ್ಕ? ಆದರೆ ನೀನು ನನಗೆ ಎಲ್ಲೂ ಸಿಗ್ಲೇ ಇಲ್ಲ. ಹಳೆಯ ಮನೆಯಲ್ಲೂ ಸಹ ನೀನು ಇರ್ಲಿಲ್ಲ. ಎಲ್ರೂ ಹೇಳಿದ್ರು ನೀನು ಆ ಮನೆ ಮಾರಿ ಹೊರಟು ಹೋಗಿದ್ಯಾ ಅಂತ. ಅನಿತಾ ಸೈಲೆಂಟ್ ಆಗಿ ಕುಳಿತು ಅವನ ಮಾತುಗಳನ್ನೇ ಕೇಳಿಸ್ಕೊಳ್ತಾ ಇದ್ಲು. ಅವಳ ಮುಖದ ಮೇಲೆ ಯಾವುದೇ ಭಾವನೆಗಳಿರ್ಲಿಲ್ಲ. ರಮೇಶ್ ಮುಂದೆ ಹೇಳ್ತಾ ಇದ್ದ, ಅಕ್ಕ ನಮ್ಮ ಪರಿವಾರ, ನಮ್ಮ ಸಂಬಂಧ ಹಾಳಾಗ್ತಾ ಇದೆ ಅಕ್ಕ. ಇದೆಲ್ಲ ನೋಡಿ ಅಪ್ಪ ಅಮ್ಮನ ಆತ್ಮಕ್ಕೆ ಅದೆಷ್ಟೊಂದು ದುಃಖವಾಗ್ತಾ ಇರುತ್ತೆ ಅಲ್ವಾ? ಹಳೆಯ ಎಲ್ಲಾ ವಿಚಾರಗಳನ್ನು ನಾವು ಮರೆತು ಬಿಡೋಣ. ಅಪ್ಪ ಅಮ್ಮನ ಆತ್ಮ ಶಾಂತಿಗಾಗಿ ಆದ್ರೂ ನಾವೆಲ್ಲರೂ ಮತ್ತೆ ಒಂದಾಗೋಣ ಅಕ್ಕ ಅಂತ ಹೇಳ್ತಾನೆ. ಅಕ್ಕ, ನಿಜ ಹೇಳ್ಬೇಕಂದ್ರೆ ಈಗ ನನ್ನ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ. ನನ್ನ ವ್ಯಾಪಾರ ಪೂರ್ತಿಯಾಗಿ ನಷ್ಟದಲ್ಲಿ ಮುಳುಗಿ ಹೋಗಿದೆ. ನನ್ನ ಮನೆ, ಆಸ್ತಿ, ಅಂತಸ್ತು ಎಲ್ಲವೂ ಹರಾಜಿಗೆ ಬಂದು ನಿಂತ್ಕೊಂಡಿದೆ. ಈ ಸಮಯದಲ್ಲಿ ನನಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ. ನೀನು ನನಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಸಹಾಯ ಮಾಡಿದ್ರೆ ನಿನ್ನ ಉಪಕಾರವನ್ನು ನಾನು ಜೀವನವೆಲ್ಲ ಮರೆಯೋದಿಲ್ಲ ಅಂತ ಹೇಳ್ತಾನೆ. ಅನಿತಾ ತುಂಬಾ ಶಾಂತವಾಗಿ ಆದ್ರೆ ಕಠಿಣವಾಗಿ ಹೇಳ್ತಾಳೆ, ರಮೇಶ್ ನಿನಗೆ ನೆನ್ಪಿದ್ಯಾ? ನಾನು ನಿನ್ನ ಮನೆಗೆ ಬಂದಿದ್ದು ಆ ಸಮಯದಲ್ಲಿ ನನ್ನ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ಆಗ ನೀನು ನನಗೆ ಹೇಳ್ದೆ, ನೀನು ನನ್ನನ್ನು ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ ಅಂತ. ಆ ದಿನ ನೀನು ನನ್ನ ತಂದೆಯ ಮನೆಯಿಂದಲೇ ನನ್ನನ್ನು ಅವಮಾನ ಮಾಡಿ ಹೊರಗೆ ಹಾಕ್ದೆ. ಅಕ್ಕ, ಹಳೆಯ ಮಾತುಗಳನ್ನು ನೆನ್ಪಿಟ್ಕೊಳ್ಬೇಡಿ. ಆ ಸಮಯದಲ್ಲಿ ನನ್ನಿಂದ ತುಂಬಾ ದೊಡ್ಡ ತಪ್ಪು ನಡೆದು ಹೋಯಿತು ಅಂತ ಹೇಳುತ್ತಾ ಅವನು ಈಗ ಕೇಳಿಕೊಳ್ತಾ ಇದ್ದ. ಅನಿತಾ ತುಂಬಾ ಕಠಿಣವಾಗಿ ಹೇಳ್ತಾಳೆ, ಇಲ್ಲ, ಅದು ನಿನ್ನ ತಪ್ಪಲ್ಲ, ಅದು ನಿನ್ನ ಅಹಂಕಾರ. ಯಾಕೆಂದ್ರೆ ಆ ಸಮಯದಲ್ಲಿ ನೀನು ಸಂಬಂಧಗಳಿಗಿಂತ ದುಡ್ಡೇ ಮುಖ್ಯ ಅಂದುಕೊಂಡಿದ್ದೆ. ಈ ದಿನ ನಿನ್ನ ತಪ್ಪಿನ ಅರಿವಾಗಿ ನೀನು ಇಲ್ಲಿಗೆ ಬಂದಿಲ್ಲ. ಈ ದಿನ ನಿನಗೆ ನನ್ನ ಅವಶ್ಯಕತೆ ಇದೆ. ಆದ್ದರಿಂದಲೇ ನೀನು ನನ್ನನ್ನು ಹುಡುಕಿಕೊಂಡು ಬಂದಿದ್ದೀಯಾ. ನೀನು ಆ ದಿನ ಕೂಡ ಎಷ್ಟೋ ಸ್ವಾರ್ಥಿಯಾಗಿದ್ದೆ. ನೀನು ಈಗಲೂ ಈ ದಿನ ಕೂಡ ಅದೆಷ್ಟೊಂದು ಸ್ವಾರ್ಥತನದಿಂದ ಯೋಚಿಸುತ್ತಿದ್ದೀಯಾ.
ಈ ಮಾತು ಕೇಳಿದ ತಕ್ಷಣ ರಮೇಶ್ನ ಮುಖದ ಭಾವನೆಗಳು ಬದಲಾಗ್ಬಿಟ್ಟಿದ್ವು. ಅವನು ತಕ್ಷಣ ಕೇಳ್ತಾನೆ, ಅಂದ್ರೆ ನಿಮ್ಮ ಮಾತಿನ ಅರ್ಥವೇನು? ಹಾಗಿದ್ರೆ ನೀವು ನಿಮ್ಮ ತಮ್ಮನನ್ನು ಬೀದಿಗೆ ಬಿಟ್ಬಿಡ್ತೀರಾ? ರಕ್ತ ಸಂಬಂಧಿಕರು, ಸ್ವಂತ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಜವಾಬ್ದಾರಿ ಇಷ್ಟೇನಾ? ಈ ಮಾತು ಕೇಳಿದ ತಕ್ಷಣ ಅನಿತಾ ತನ್ನ ಚೇರಿನಿಂದ ಎದ್ದು ಹೇಳ್ತಾಳೆ, ರಕ್ತ ಸಂಬಂಧಿಕರು, ಅಣ್ಣ ತಮ್ಮಂದಿರ ಜವಾಬ್ದಾರಿ ಕೇವಲ ಒಬ್ಬರು ಮಾತ್ರ ನಿಭಾಯಿಸಲು ಸಾಧ್ಯವಿಲ್ಲ. ಅಣ್ಣ ತಮ್ಮಂದಿರು ತಮ್ಮ ಜವಾಬ್ದಾರಿಯನ್ನು ಮರೆತರೆ ಅಕ್ಕ ತಂಗಿಯರಿಗೆ ಆ ಸಂಬಂಧ ಆ ದಿನವೇ ಮುಗಿದು ಹೋದ ಹಾಗೆ. ನೀನು ಆ ದಿನ ಕೇವಲ ನನಗೆ ಅವಮಾನ ಮಾತ್ರ ಮಾಡ್ಲಿಲ್ಲ, ನೀನು ನನ್ನ ನಂಬಿಕೆಯನ್ನು ಸಹ ಕೊಂದು ಹಾಕಿದೆ. ಇನ್ನು ಸಹಾಯ ಅಂತೀಯ? ಅನಿತಾ ಈಗ ತನ್ನ ಚೆಕ್ ಬುಕ್ ಅನ್ನು ಹೊರ ತೆಗೆದುಕೊಳ್ತಾಳೆ. ಇದನ್ನು ನೋಡಿ ರಮೇಶ್ನ ಕಣ್ಣುಗಳಲ್ಲಿ ಒಂದು ಹೊಳಪು ಬಂದಿತ್ತು. ಅನಿತಾ ಅದರಲ್ಲಿ ಏನೋ ಬರೆದು ಅವನ ಕೈಗೆ ಕೊಟ್ಟಿದ್ಲು. ಎಷ್ಟೋ ಸಂತೋಷವಾಗಿ ಅವನು ಅದನ್ನು ತೆಗೆದುಕೊಂಡ. ರಮೇಶ್ ಅದರಲ್ಲಿ ಬರೆದಿದ್ದ ದುಡ್ಡನ್ನು ನೋಡಿ ಶಾಕ್ ಆಗ್ಬಿಡ್ತಾನೆ. ಚೆಕ್ಕಿನಲ್ಲಿ ಕೇವಲ 500 ರೂಪಾಯಿ ಅಂತ ಬರೆಯಲಾಗಿತ್ತು. ರಮೇಶ್ ಎಷ್ಟೋ ಶಾಕ್ನಿಂದ, ಅಕ್ಕ ಇದೆಲ್ಲ ಏನು ಅಂತ ಕೇಳ್ತಾ ಇದ್ದ. ಆ ದಿನ ಇಷ್ಟು ದುಡ್ಡು ನನ್ನ ಬಳಿ ಇರ್ಲಿಲ್ಲ ಅಂದಿದ್ರೆ ನಾನು ನಿನ್ನ ಮನೆಯಿಂದ ಮತ್ತೆ ನನ್ನ ಊರಿಗೆ ವಾಪಸ್ ಹೋಗಲೇ ಆಗ್ತಾ ಇರ್ಲಿಲ್ಲ. ನಾನು ನಿನ್ನನ್ನು ಬರೀ ಕೈಯಲ್ಲಿ ಕಳಿಸುತ್ತಿಲ್ಲ, ಯಾಕೆಂದ್ರೆ ನಾನು ನಿನ್ನಂತವಳಲ್ಲ. ಈ 500 ರೂಪಾಯಿಯನ್ನು ನೀನು ಇಟ್ಕೋ. ಇನ್ನು ನಿನ್ನ ವ್ಯಾಪಾರ ಮತ್ತು ನಿನ್ನ ಮನೆಯ ವಿಷಯಕ್ಕೆ ಬಂದ್ರೆ ನಾನು ಮಾಡಿದ ಕೆಲಸವನ್ನೇ ನೀನು ಕೂಡ ಮಾಡು. ರಾತ್ರಿ ಹಗಲು ಎನ್ನದೆ ಎಷ್ಟೋ ಕಷ್ಟಪಟ್ಟು ನಾನು ಕೆಲಸ ಮಾಡಿದೆ, ನೀನು ಕೂಡ ಅದೇ ರೀತಿ ಕೆಲಸ ಮಾಡು. ಕೆಲಸ ಮಾಡುವುದು ಬಿಟ್ಟು ಬೇರೆಯವರ ಬಳಿ ಸಹಾಯ ಕೇಳುವುದನ್ನು ಇಲ್ಲಿಗೆ ನಿಲ್ಲಿಸಿಬಿಡು. ರಮೇಶ್ ಈಗ ಜೋರಾಗಿ ಕೂಗಾಡ್ತಾ ಇದ್ದ, ಅಕ್ಕ ನೀವು ಇಷ್ಟೊಂದು ಕಠಿಣವಾಗಲು ಹೇಗೆ ಸಾಧ್ಯ? ಅಮ್ಮ ಸತ್ತ ಮೇಲೆ ನೀವೇ ತಾನೇ ನನ್ನನ್ನು ನೋಡಿಕೊಂಡಿದ್ದು. ಈಗ ನಿಮ್ಮ ಹೃದಯ ಕಲ್ಲಾಗ್ಬಿಟ್ಟಿದ್ಯಾ? ಏನು, ನನ್ನ ಹೃದಯ ಕಲ್ಲಾಗಿದ್ಯಾ? ಇಲ್ಲ, ನನ್ನ ಹೃದಯ ಕಲ್ಲಲ್ಲ. ಪರಿಸ್ಥಿತಿಗಳು ನನ್ನನ್ನು ಇಷ್ಟೊಂದು ದೃಢವಾಗಿ ನಿಂತುಕೊಳ್ಳುವಂತೆ ಮಾಡಿದ್ವು. ಈಗ ನೀನು ಇಲ್ಲಿಂದ ಹೋಗಬಹುದು, ನನಗೆ ಕೆಲಸವಿದೆ. ಮುಂದಿನ ಬಾರಿ ಒಬ್ಬ ತಮ್ಮನಾಗಿ ನನ್ನ ಮುಂದೆ ಎದ್ದು ನೀನು ಬರಬೇಡ ಅಂತ ಹೇಳ್ತಾಳೆ. ರಮೇಶ್ಗೆ ಅರ್ಥವಾಗಿ ಬಿಟ್ಟಿತ್ತು, ಇವಳು ನನ್ನ ಅಕ್ಕ ಅಲ್ಲ, ಇವಳನ್ನು ನಾನು ಮೋಸ ಮಾಡಲು ಸಾಧ್ಯವಿಲ್ಲ ಅಂದುಕೊಂಡು ಅವನು ತಲೆ ಬಗ್ಗಿಸಿಕೊಂಡು ಅನಿತಾ ಕೊಟ್ಟ 500 ರೂಪಾಯಿ ಚೆಕ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಹೊರಗೆ ಬಂದು ಬಿಟ್ಟ. ಅವರಿಬ್ಬರ ಪರಿಸ್ಥಿತಿಗಳು ಅವರಿಗೆ ನೀಟಾಗಿ ಅರ್ಥವಾಗಿದ್ವು. ಅದೇ ದಿನ ಸಾಯಂಕಾಲ ಮನೆಗೆ ಹೋದ ನಂತರ ಅನಿತಾ ತನ್ನ ಗಂಡನಿಗೆ ಹೇಳ್ತಾಳೆ, ಶೋರೂಮ್ ಬಳಿ ರಮೇಶ್ ಹುಡುಕಿಕೊಂಡು ಬಂದಿದ್ದ ಅಂತ. ನೀನು ಏನ್ ಮಾಡಿದೆ ಅಂತ ಮನೋಜ್ ಕೇಳಿದಾಗ ಅನಿತಾ ನಗು ನಗುತ್ತಲೇ ಹೇಳ್ತಾಳೆ, ಅವನಿಗೆ ತುಂಬಾ ಅವಶ್ಯವಿರುವ ಪಾಠವನ್ನು ನಾನು ಅವನಿಗೆ ಹೇಳ್ಕೊಟ್ಟೆ. ನನ್ನ ಶಾಂತಿಗಾಗಿ, ನನ್ನ ನೆಮ್ಮದಿಗಾಗಿ ನಾನು ಅವನನ್ನು ಯಾವತ್ತೂ ಕ್ಷಮಿಸಿಬಿಟ್ಟಿದ್ದೀನಿ. ಆದ್ರೆ ನಾನು ಅವನನ್ನು ಮತ್ತೆ ನನ್ನ ಜೀವನದಲ್ಲಿ ಯಾವತ್ತೂ ಬರಲು ಬಿಡೋದಿಲ್ಲ. ಯಾಕೆಂದ್ರೆ ಕ್ಷಮಿಸುವುದು ನಮ್ಮ ಜವಾಬ್ದಾರಿ. ನಂಬಿಕೆ ದ್ರೋಹಿಗಳನ್ನು ಮತ್ತೆ ನಮ್ಮ ಜೀವನಕ್ಕೆ ಆಹ್ವಾನಿಸುವುದು ಅದು ಮುಟ್ಟಾಳತನ. ಸಮಯ ಇದೇ ರೀತಿ ಕಳೀತಾ ಇತ್ತು. ಈಗ ಅನಿತಾಗೆ ಬೆಸ್ಟ್ ಫ್ಯಾಷನ್ ಡಿಸೈನರ್ ಅವಾರ್ಡ್ ಕೂಡ ಸಿಗುತ್ತೆ. ಸ್ಟೇಜ್ ಮೇಲೆ ಹೇಳ್ತಾ ಇದ್ರು, ಬಡತನ ಮತ್ತು ಎಷ್ಟೋ ಸಂಘರ್ಷಗಳ ನಡುವೆ ತುಂಬಾ ಕಷ್ಟಪಟ್ಟು ಗೆದ್ದು ಬಂದಂತಹ ಹೊಸ ಪ್ರತಿಭೆ. ಎಷ್ಟೋ ಬಡ ಹೆಣ್ಣು ಮಕ್ಕಳಿಗೆ ಪ್ರತಿಭೆಯನ್ನು ಹೇಳಿಕೊಟ್ಟು ಅವರ ಜೀವನವನ್ನು ಸಹ ನಿಲ್ಲಿಸಿದಂತವರು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಅಂತ ಹೇಳ್ತಾ ಇದ್ರೆ ಆ ಚಪ್ಪಾಳೆಯ ನಡುವೆ ಅನಿತಾ ಸಿಂಪಲ್ ಆದ ಒಂದು ಸೀರೆಯನ್ನು ಉಟ್ಕೊಂಡು ಸ್ಟೇಜ್ ಮೇಲೆ ಹೋಗಿದ್ಲು. ಮೇಯರ್ ಅನಿತಾ ಅವರಿಗೆ ಈಗ ಸನ್ಮಾನ ಮಾಡಿದ್ರು. ರಮೇಶ್ ಇದೆಲ್ಲವನ್ನು ಸೈಲೆಂಟ್ ಆಗಿ ನೋಡ್ತಾ ಕುಳಿತುಕೊಂಡಿದ್ದ. ಅವನಿಗೆ ಮೊಟ್ಟ ಮೊದಲ ಬಾರಿ ಅನ್ನಿಸ್ತಾ ಇತ್ತು, ಯಾವ ಅಕ್ಕನನ್ನು ನಾನು ಅವಮಾನ ಮಾಡಿ ಇವರು ಬಡವರು ನಮಗೆ ಬೇಕಾಗಿಲ್ಲ ಅಂದುಕೊಂಡು ಮನೆಯಿಂದ ಈಚೆ ಹಾಕಿದ್ನೋ ಆಕೆ ಈ ದಿನ ಎಷ್ಟೊಂದು ಗೌರವವನ್ನು ಗಳಿಸಿದ್ದಾಳೆ ಅಂತ. ಅನಿತಾ ಸ್ಟೇಜ್ ಮೇಲೆ ನಿಂತು ಹೇಳ್ತಾ ಇದ್ಲು, ಒಂದು ಸಮಯದಲ್ಲಿ ನಾನು ಅಂದುಕೊಂಡೆ ಇನ್ನು ನನ್ನ ಜೀವನ ಮುಗಿದು ಹೋಯ್ತು, ಎಲ್ಲವೂ ಮುಗಿದು ಹೋಯ್ತು ಅಂತ. ಆ ದಿನ, ಆ ಕತ್ತಲ ರಾತ್ರಿಯಲ್ಲಿ ನನಗೆ ನನ್ನ ನಿಜವಾದ ತಾಕತ್ತು ಸಿಕ್ತು. ಆ ದಿನ ನನಗೆ ಅರ್ಥವಾಗಿದ್ದು ಒಬ್ಬ ಮಹಿಳೆಯ ನಿಜವಾದ ತಾಕತ್ತು ಅವಳ ಮೇಲೆ ಅವಳಿಗಿರುವ ವಿಶ್ವಾಸ ಅಂತ. ನಾವು ಯಾವಾಗಲೂ ಬೇರೆಯವರ ಆಧಾರದ ಮೇಲೆ ನಮ್ಮ ಕನಸುಗಳನ್ನು ಕಟ್ಕೊಳ್ಬೇಕು ಅಂತ ಅಂದುಕೊಳ್ತಾ ಇರ್ತೀವಿ. ಆದ್ರೆ ಯಾವ ಕ್ಷಣ ನಮ್ಮ ಕನಸುಗಳಿಗೆ ನಾವೇ ತಳಪಾಯವನ್ನು ಹಾಕಿಕೊಳ್ತೀವೋ ಆ ದಿನ ಯಾವ ತಾಕತ್ತು ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ನನಗೆ ಸಿಕ್ಕ ಈ ಗೌರವ ಇದು ಕಷ್ಟಪಡುತ್ತಿರುವ ಎಲ್ಲಾ ಹೆಣ್ಣು ಮಕ್ಕಳಿಗೂ ಸಲ್ಲಬೇಕು. ಯಾರು ಇಲ್ಲದೆ ಎಲ್ಲರೂ ಕೈ ಬಿಟ್ಟಾಗ ಸೋತು ನಂತರ ಧೈರ್ಯ ತಂದುಕೊಂಡು ತಾವಾಗಿಯೇ ಎದ್ದು ನಿಂತ ಎಲ್ಲರಿಗೂ ಈ ಗೌರವ ಸಲ್ಲಬೇಕು. ಎಲ್ಲರೂ ಚೆನ್ನಾಗಿ ನೆನಪಿಟ್ಟುಕೊಳ್ಳಿ, ನಿಮ್ಮ ನಿಜವಾದ ಸಹಾಯಕರು ಕೇವಲ ನೀವುಗಳು ಮಾತ್ರ. ಅನಿತಾಳ ಮಾತು ಮುಗಿಸಿದಾಗ ಆ ಹಾಲ್ನಲ್ಲಿ ಜೋರಾದ ಚಪ್ಪಾಳೆ ಮೊಳಗಿತ್ತು. ಅನಿತಾ ಈಗ ತಮಗಾಗಿ ಒಂದು ಸುಂದರವಾದ ದೊಡ್ಡ ಮನೆಯನ್ನು ಸಹ ಕೊಂಡುಕೊಳ್ತಾಳೆ. ಅನಿತಾ ಈಗ ಯಾರ ತಂಗಿಯೂ ಅಲ್ಲ, ಕೈಲಾಗದವಳು ಅಲ್ಲ. ಅವಳು ಎಲ್ಲ ಮಹಿಳೆಯರಿಗೆ ಒಂದು ಉತ್ತಮ ಉದಾಹರಣೆಯಾಗಿ ಬದಲಾಗಿದ್ಲು. ಜೀವನದಲ್ಲಿ ಎಲ್ಲ ಸಂಬಂಧಗಳು ಯಾವಾಗಲೂ ನಮ್ಮ ಜೊತೆ ಇರುತ್ತವೆ ಅನ್ನುವುದು ಇದು ಮುಖ್ಯವಲ್ಲ. ಎಷ್ಟೋ ಬಾರಿ ನಮ್ಮವರೇ ಕಷ್ಟದ ಸಮಯದಲ್ಲಿ ನಮ್ಮ ಕೈಯನ್ನು ಬಿಟ್ಟು ಬಿಡ್ತಾರೆ. ಆದ್ರೆ ಮನುಷ್ಯರು ಅವರ ಮೇಲೆ ಅವರು ನಂಬಿಕೆ ಇಟ್ಟುಕೊಂಡ್ರೆ, ಸೋಲನ್ನು ಒಪ್ಪಿಕೊಳ್ಳದಿದ್ದರೆ ಅವರು ತಮ್ಮ ಕಷ್ಟದಿಂದ ಮತ್ತೆ ಎದ್ದು ನಿಂತುಕೊಳ್ತಾರೆ. ಅವರು ಹೊಸ ಜೀವನವನ್ನು ಖಂಡಿತ ಕಟ್ಟಿಕೊಳ್ತಾರೆ. ಯಾವ ಹೆಣ್ಣು ಯಾರ ಮೇಲೆಯೂ ಅವಲಂಬಿತವಾಗಿರುವುದಿಲ್ಲ. ಅವಳು ಸೋತರೂ ಮತ್ತೆ ಎದ್ದು ನಿಂತುಕೊಳ್ಳುವಷ್ಟು ತಾಕತ್ತು, ಶಕ್ತಿ ಅವಳಲ್ಲೇ ಇರುತ್ತೆ. ಎಷ್ಟೇ ಸಂಬಂಧಗಳಿದ್ದರೂ ತುಂಬಾ ಮುಖ್ಯ ಮನುಷ್ಯ
ಮನುಷ್ಯತ್ವ ಮತ್ತು ಸಹಾಯ ಮಾಡುವ ನಿಯತ್ತು. ದುಡ್ಡು ಮತ್ತು ಅಹಂಕಾರ ಯಾವತ್ತೂ ಶಾಶ್ವತವಾಗಿ ಉಳಿಯುವುದಿಲ್ಲ. ಯಾವ ಮನುಷ್ಯರು ಕಷ್ಟದ ಸಮಯದಲ್ಲಿ ಕೈಯನ್ನು ಬಿಟ್ಟು ಬಿಡ್ತಾರೋ, ಸಮಯ ಒಂದಲ್ಲದೆ ಒಂದು ದಿನ ಅವರಿಗೂ ಕೂಡ ಸರಿಯಾದ ಜಾಗವನ್ನು ಖಂಡಿತ ತೋರಿಸಿಕೊಡುತ್ತೆ. ಅನಿತಾಳ ರೀತಿ ತನ್ನ ಆತ್ಮಗೌರವದ ಜೊತೆ ನಡೆದರೆ ಅವರು ತಮ್ಮ ಭವಿಷ್ಯತ್ತನ್ನು ತಮ್ಮ ಕೈಯಾರೆ ಖಂಡಿತ ರೂಪಿಸಿಕೊಳ್ಳಬಹುದು. ಸ್ನೇಹಿತರೆ, ನೀವು ಎಲ್ಲಿಂದ ಈ ಕಥೆಯನ್ನು ಕೇಳುತ್ತಿದ್ದೀರಿ? ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಿಳಿಸಿಕೊಡಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ಬೇರೆಯವರಿಗೂ ಕೂಡ ಶೇರ್ ಮಾಡಿ ಮತ್ತು ಹೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.